ನೀನೇ ಉನ್ನತ, ನೀನೇ ಶ್ರೇಷ್ಠ, ನಿನ್ನ ಹಾಗೆ ಯಾರು ಇಲ್ಲ. ನೀನೇ ಉನ್ನತ, ನೀನೇ ಶ್ರೇಷ್ಠ, ನಿನ್ನ ಹಾಗೆ ಯಸ್ ಜೀಸಸ್, ನಿನ್ನ ಹಾಗೆ ನಿನ್ನ ಹಾಗೆ ಯಾರು ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕಮ್ ಆನ್, ಪಕ್ಕದವರಿಗೆ ಹೇಳ್ರಿ ಪ್ರೈಸ್ ದಿ ಲಾರ್ಡ್. ಹ್ಯಾಪಿ, ಸಂತೋಷವಾಗಿದ್ದೀರಾ? ಒಂದು 2-3 ಜನಕ್ಕೆ ಕೈ ಕೊಟ್ಟು ಹೇಳ್ರಿ, ನಿನ್ನನ್ನು ನೋಡಿ ನನಗೆ ಬಹಳ ಸಂತೋಷವಾಗಿದೆ. ದೇವರ ವಾಕ್ಯ ಹೇಳ್ತದೆ, 2 ಕೊರಿಂಥಿಯನ್ 4 ಚಾಪ್ಟರ್ 18 ವರ್ಸ್. 2 ಕೊರಿಂಥ 4ನೇ ಅಧ್ಯಾಯ 18ನೇ ವಚನ. ಆದುದರಿಂದ ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಹೇಳ್ರಿ, ನಾವು ಕಾಣುವಂಥದ್ದನ್ನು ಲಕ್ಷಿಸದೆ. ಕಮಾನ್ ಎಲ್ಲರೂ ಹೇಳ್ರಿ, ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಹೇಳ್ರಿ, ಕಾಣುವಂಥದ್ದು ಸ್ವಲ್ಪ ಕಾಲ. ಹೇಳ್ರಿ, ಸ್ವಲ್ಪ ಕಾಲ, ಟೆಂಪ್ರರಿ. ಕಾಣದಿರುವಂಥದ್ದು ಸದಾ ಕಾಲ. ಪುನಃ ಹೇಳಿ, ನಾವು ಕಾಣುವಂಥದ್ದನ್ನು ಲಕ್ಷಿಸದೆ. ಲಕ್ಷಿಸೋದಂದ್ರೆ ಏನು? ನೋಡದೆ. ಏನು ನಿಮಗೆ ಕಾಣ್ತಾ ಇದೆ ಅದನ್ನು ನೋಡದೆ. While we do not look at the things which are seen, but at the things which are not seen, for the things which are seen are temporary. Held temporary. But the things which are not seen are eternal. Held eternal. ಹಾಗಾದರೆ ಇಟರ್ನಿಟಿಯಲ್ಲಿದೆ. ಪ್ರಸಂಗಿ 3ನೇ ಅಧ್ಯಾಯ 11ನೇ ವಚನ. ಪ್ರಸಂಗಿ 3ನೇ ಅಧ್ಯಾಯ 11ನೇ ವಚನ. ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. ಇದಲ್ಲದೆ ಮನುಷ್ಯರ ಹೃದಯದಲ್ಲಿ ಅನಂತ ಕಾಲದ ಯೋಚನೆಯನ್ನು ಇಟ್ಟಿದ್ದಾನೆ. ವಾವ್. He has made everything beautiful in his time. Also he has put eternity in their heart. Eternity ಇಲ್ಲಿರುವುದು ನಿಮಗೆ ಟೈಮ್ ಇರುವಂಥದ್ದು ಇಲ್ಲಿ. ಬಟ್ ನಿಮ್ಮ ಆತ್ಮಿಕ ಮನುಷ್ಯನಿಗೆ ಯಾವ ರಲ್ಮಲ್ಲಿ ಆತನು ಹುಟ್ಟಿದಾನಂತ ಹೇಳಿದ್ರೆ ಟೈಮ್ಲೆಸ್ ರಲ್ಮಲ್ಲಿ ಆತನು ಹುಟ್ಟಿದ್ದಾನೆ. ವೆನ್ ಯು ಅಕ್ಸೆಪ್ಟ್ ಜೀಸಸ್, ನೀವು ಯೇಸುವನ್ನು ಅಂಗೀಕಾರ ಮಾಡಿದಾಗ ಸ್ಪಿರಿಚುವಲ್ ವರ್ಲ್ಡಲ್ಲಿ ನೀವು ಟೈಮ್ ರಲ್ಮ್ನಿಂದ ಟೈಮ್ಲೆಸ್ ರಲ್ಮಲ್ಲಿ ಹುಟ್ಟಿದ್ದೀರಿ. ಹಲ್ಲೆಲೂಯಾ. ಟೈಮ್ ರಲ್ಮ್ನಿಂದ ಎಲ್ಲಿ ಹುಟ್ಟಿದ್ದೀರಿ? ಟೈಮ್ಲೆಸ್ ರಲ್ಮ್. ಕಮಾನ್ ಹೇಳಿ, ಟೈಮ್ಲೆಸ್ ರಲ್ಮ್. ಹೇಳಿ, ಟೈಮ್ಲೆಸ್ ರಲ್ಮ್. ಆ್ಯಕ್ಚುಲಿ ದೇವರು ಮನುಷ್ಯನಿಗೆ ಆದಾಮನನ್ನು ಹುಟ್ಟುವಾಗ ಆತನಿಗೆ ದೇವರು ಪ್ಲ್ಯಾನ್ ಮಾಡಲಿಲ್ಲ ಅವನು ಸಾಯ್ಬೇಕಂತ. ಆ್ಯಕ್ಚುಲಿ ಇಟರ್ನಲ್ ಆಗಿ ದೇವರು ಆದಾಮನಿಗೆ ಸೃಷ್ಟಿ ಮಾಡಿದನು. ಇಟರ್ನಲ್, ನಿತ್ಯತ್ವಕ್ಕೆ.
ಎಲ್ಲಿ ಮರಣ ಸ್ಟಾರ್ಟ್ ಆಯಿತು? ಯಾವಾಗ ದೇವರು ತಿನ್ನಬಾರದು ಎಂದು ಹೇಳಿದ ಹಣ್ಣನ್ನು ಆತನು ತಿಂದ ಕಾರಣ ದೇವರಿಗೆ ಆತನು ಡಿಸ್ಕನೆಕ್ಟ್ ಆದ. ಆ ಲೈಫಿಗೆ, ಝೋಯೆಗೆ ಆತನು ಡಿಸ್ಕನೆಕ್ಟ್ ಆದ. ಡಿಸ್ಕನೆಕ್ಟ್. ಅಲ್ಲಿಂದ ಮರಣವು ಸ್ಟಾರ್ಟ್ ಆಯಿತು. ಓಕೆ, ನಿಮಗೊತ್ತು ಆದಾಮನು ಎಷ್ಟು ವರ್ಷ ಬದುಕಿದ್ದಾನೆ? ಕಮಾನ್ ಆದಾಮನು ಎಷ್ಟು ವರ್ಷ ಬದುಕಿದ್ದಾನೆ? ಎಷ್ಟು? 30 ವರ್ಷ. 930. 930. ಆದಾಮನಿಗೆ ಗೊತ್ತೇ ಇಲ್ಲ ಸಾಯ್ತಾರಂತ. ಆದಾಮನು ಯಾರನ್ನು ನೋಡಲಿಲ್ಲ ನ್ಯಾಚುರಲ್ ಸಾಯುವಂಥದ್ದು. ಓಕೆ, ಅವನ ಮಗ ಸತ್ತ, ಅದು ಏನು ಮಾಡಿ? ತಮ್ಮ ಕೊಲೆ ಮಾಡಿ. ಬಟ್ ಹೀಗೆ ಸಾಯ್ತಾರಂತ ಆದಾಮನಿಗೆ ಆ ನಾಲೆಜೇ ಇಲ್ಲ. ರೈಟ್? ನಾಲೆಜೇ ಇಲ್ಲ, ಜ್ಞಾನವೇ ಇಲ್ಲ. ಬಟ್ ಇವತ್ತು ನಿಮಗೆ ತುಂಬ ಇನ್ಫಾರ್ಮೇಷನ್ಗಳಿವೆ. ನೀವು ನೋಡ್ತಾ ಇದ್ದೀರಿ, ಅವರಿಗೆ ಹೀಗೆ ಆಯಿತು, ಇವರಿಗೆ ಹಾಗೆ ಆಯಿತು, ಅವರಿಗೆ ಹಾಗೆ ಆಯಿತು. ರೈಟ್? ಅವರು ಇಷ್ಟಲ್ಲಿ ಸತ್ತವರು. ಅಂದರೆ ಮನುಷ್ಯ ಏನು ಮಾಡ್ತಾನೆಂದರೆ, ಮೊದಲೇ ಆತನು ಡೆತ್ತಿಗೆ ಪ್ರಿಪೇರ್ ಮಾಡ್ತಾ ಇದ್ದಾನೆ ಮೈಂಡಲ್ಲಿ. ಇವತ್ತು ಆತನು ದೇವರೊಟ್ಟಿಗೆ ಪುನಃ ಕನೆಕ್ಟ್ ಆಗಿದ್ದರು. ಆದಾಮನು ಏನಾಗಿದೆ ಅಂತ ಹೇಳಿದರೆ, ಜೀವದಿಂದ ಮರಣಕ್ಕೆ ಹೋದ. ಅವನ ಹ್ಯೂಮನ್ ಸ್ಪಿರಿಟ್ ಇದೆ ನೋಡಿ. ಯಾವಾಗ ಆತನು ಪಾಪ ಮಾಡಿದ, ಆಗ ಆತನು ಜೀವದಿಂದ ಮರಣಕ್ಕೆ ಕನೆಕ್ಟ್ ಆದ. ಒಂದು ಮಾವಿನ ಹಣ್ಣು ಇದೆ, ರೈಟ್? ಒಂದು ಮಾವಿನ ಹಣ್ಣು ಎಲ್ಲಿವರೆಗೆ ಮರಕ್ಕೆ ಕನೆಕ್ಟ್ ಆಗಿರ್ತದೆ, ಅದು ಒಳ್ಳೆ ಬೆಳೀತದೆ, ಫ್ರೆಶ್ ಇರ್ತದೆ. ಮೊಮೆಂಟ್ ಅದು ಮರದಿಂದ ಅದನ್ನು ಡಿಸ್ಕನೆಕ್ಟ್ ಮಾಡ್ತೀರಿ, ಆ ದಿವಸ ಏನು ಕಾಣೋದಿಲ್ಲ. ನೆಕ್ಸ್ಟ್ ಆ ದಿವಸವೇ ಅದರ ಡೆತ್ ಪ್ರಾರಂಭವಾಯಿತು, ಅದರ ಮರಣ ಪ್ರಾರಂಭವಾಯಿತು. ರೈಟ್? ಯಾಕಂದರೆ ಅದು ಲೈಫಿನಿಂದ ಡಿಸ್ಕನೆಕ್ಟ್ ಆಯಿತು. ಮರದ ಜೀವದಿಂದ ಅದು ಬೇರ್ಪಟ್ಟಿತ್ತು. ಆ ದಿವಸ ಅದಕ್ಕೆ ಮರಣ ಪ್ರಾರಂಭವಾಯಿತು. ನೆಕ್ಸ್ಟ್ ಅದು ಹಣ್ಣಾಗ್ತದೆ, ನೆಕ್ಸ್ಟ್ ಅದು ಜಾಸ್ತಿ ದಿನ ಬಿಟ್ಟು ಅದು ಕೊಳೆಯುತ್ತದೆ. ಫಾರ್ ಎಕ್ಸಾಂಪಲ್, ಈ ದೇಹ ಎಂಬುವಂಥದ್ದು ಎಷ್ಟು ದಿನ ನಮ್ಮ ಆತ್ಮ ಇದೆ ಅದು ಫ್ರೆಶ್ ಆಗಿರುತ್ತದೆ. ಯಾವಾಗ ಮನುಷ್ಯನ ಆತ್ಮ ಹೋಯಿತು, ಆತ್ಮ ಇಲ್ಲದ ದೇಹ ಅದು ಏನಾಗಿದೆ? ಸತ್ತದ್ದಾಗಿದೆ. ಅದಕ್ಕೆ ಶಾರೀರಿಕ ಮರಣ ಅಂತ ಹೇಳ್ತಾರೆ. ಯಾವುದು ಮರಣ? ಮರಣ ಅಂತ ಹೇಳಿದ್ರೆ ವಿಭಾಗಿಸಲ್ಪಡುವುದು, ಸಪ್ರೇಟ್ ಆಗುವುದು, ಅದಕ್ಕೆ ಮರಣ ಅಂತ ಹೇಳ್ತಾರೆ. ಆತ್ಮಿಕ ಮರಣ ಇದೆ, ಶಾರೀರಿಕ ಮರಣ ಇದೆ. ಆದಾಮನಿಗೆ ಬಂದದ್ದು ಮೊದಲು ಆತ್ಮಿಕ ಮರಣ. ಆತನು ಜೀವದಿಂದ ಪಾರಾಗಿ ಮರಣಕ್ಕೆ ಸೇರಿದ. ಬಟ್ ಯೇಸು ನಮಗೆ ಒಂದು ಒಳ್ಳೆಯ ನ್ಯೂಸ್ ಕೊಟ್ಟಿದ್ದಾನೆ. ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ನಾನು ನಿಮಗೆ ಸತ್ಯ ಹೇಳುತ್ತೇನೆ, ನನ್ನ ಮಾತುಗಳನ್ನು ಕೇಳಿ ನನ್ನನ್ನು ಕಳಿಸಿದ ಆತನು ನಂಬುವವನು ಅವನು ನಿತ್ಯ ಜೀವವನ್ನು ಹೊಂದುತ್ತಾನೆ. ಇಟರ್ನಲ್ ಲೈಫ್, ನಿತ್ಯ ಜೀವ. ಆತನು ಜೀವವನ್ನು ಹೊಂದುತ್ತಾನೆ, ನಿತ್ಯ ಜೀವವನ್ನು ಆತನು ಹೊಂದುತ್ತಾನೆ. ಆತನು ಮರಣದಿಂದ ಡಿಸ್ಕನೆಕ್ಟ್ ಆಗಿ ಜೀವಕ್ಕೆ ಸೇರುತ್ತಾನೆ. ಮರಣದಿಂದ ಆತನು ಪಾರಾಗಿ ಜೀವಕ್ಕೆ ಸೇರುತ್ತಾನೆ. ಓದಿದ್ದೀರಾ? ಎಲ್ಲಿದೆ? 5ನೇ ಅಧ್ಯಾಯ 24ನೇ ವಚನ. ನಿಮಗೆ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸ್ತಾ ಆತನು ನಂಬುವವನು ಏನನ್ನು ಹೊಂದುತ್ತಾನೆ? ಹೇಳ್ರಿ, ನಿತ್ಯ ಜೀವ. ಕಮನ್ ಹೇಳ್ರಿ, ನಿತ್ಯ ಜೀವ. ಹೇಳ್ರಿ, ನಿತ್ಯ ಜೀವ. ನಿತ್ಯ ಜೀವವನ್ನು ನಿಮಗೆ ನಿಜವಾಗಿ ಹೇಳ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನ ಕಳಿಸ್ತಾ ಆತನು ನಂಬುವವನು ನಿತ್ಯ ಜೀವವನ್ನು ಹೊಂದುತ್ತಾನಲ್ಲ. ಗಾಡ್ಸ್ ಲ್ಯಾಂಗ್ವೇಜ್ ಹೇಳ್ತಾನೆ ಹೊಂದಿದ್ದಾನೆ. ಹಲೋ, ದೇವರು ಹೇಳ್ತಾನೆ ಹೊಂದಿದ್ದಾನೆ, ದೇವರು ಹೇಳ್ತಾನೆ ಮಾಡಿದ್ದಾನೆ, ದೇವರು ಹೇಳ್ತಾನೆ ಕೊಟ್ಟಿದ್ದಾನೆ, ದೇವರು ಹೇಳ್ತಾನೆ ಗುಣ ಮಾಡಿದ್ದೇನೆ, ನೀನು ಗುಣವಾಗಿದ್ದಿ. ಇದು ದೇವರ ಲ್ಯಾಂಗ್ವೇಜ್. ದೇವರ ಲ್ಯಾಂಗ್ವೇಜ್ ನಮ್ಮ ಇಂದ್ರಿಯಗಳಿಂದ ನಾವು ತಿಳಿಲಿಕ್ಕೆ ಆಗುವುದಿಲ್ಲ, ಸೆನ್ಸ್ಗಳಿಂದ ನಾವು ತಿಳಿಲಿಕ್ಕೆ ಆಗುವುದಿಲ್ಲ. ಸೆನ್ಸ್ನಿಂದ ತಿಳಿದರೆ ನಿಮಗೆ ಇದು ಹುಚ್ಚು ಮಾತು.
ಎಂಥದ್ದು ಪ್ರೀಚಿಂಗ್ ಆಗಿದೆ 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 ಅಂತೆ, ಮತ್ತ್ಯಾಕೆ ನಾವಿಲ್ಲಿ ಸಫರ್ ಆಗ್ತೇವೆ? ಹಲೋ, ಆತನಿಗೆ ಪೂರ ಆತನಿಗೆ. ಈ ಸ್ವಾಮಿ ಹೇಳ್ತಾನೆ, ಅದನ್ನು ಅವನಾದರೂ ನಂಬಿರಿ. ಯೇಸು ಹೇಳಿದ, ನಂಬುದವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ನಂಬಿದವನು ಹೊಂದುತ್ತಾನಂತ ಹೇಳಿಲ್ಲ ಈ ಸ್ವಾಮಿ. ನಾವು ಸತ್ಯವೇದವನ್ನು ಓದುವಾಗ ಅದನ್ನು ಇದ್ದ ಹಾಗೆ ನಾವು ಓದಬೇಕು. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನಾನು ಕಳಿಸಿದ ನಂಬುವವನು ನಿತ್ಯ ಜೀವವನ್ನು. ದೇವರ ಲ್ಯಾಂಗ್ವೇಜ್ ಹೇಳುವುದಿಲ್ಲ ಹೊಂದುತ್ತಾನಂತ, ಹೊಂದಿದ್ದಾನೆ. ಮೂಮೆಂಟ್ ಈ ಬಿಲೀವ್, ನಂಬಿದವನು ಹೊಂದಿದ್ದಾನೆ. ಹ್ಯಾಸ್ ಇಟರ್ನಲ್ ಲೈಫ್, ಹ್ಯಾಸ್. ಅವನಲ್ಲಿ ಇದೆ ನಿತ್ಯತ್ವ, ಅವನಲ್ಲಿ ಇದೆ ನಿತ್ಯ ಜೀವ. ಅದಕ್ಕೆ ಬೈಬಲ್ ಹೇಳ್ತದೆ, ದೇವರು ಮನುಷ್ಯನ ಹೃದಯದಲ್ಲಿ ನಿತ್ಯತ್ವವನ್ನಿಟ್ಟಿದ್ದಾನೆ, ಇಟರ್ನಿಟಿಯನ್ನು ಒಳಗಿಟ್ಟಿದ್ದಾನೆ. ನಾವು ಈ ಟೈಮಲ್ಲಿ ಫಂಕ್ಷನ್ ಆಗುವವರಲ್ಲ, ದೇವರ ಟೈಮಲ್ಲಿ ಫಂಕ್ಷನ್ ಆಗುವವರು. ನನ್ನವನಾಗಿರುವ ನೀತಿವಂತನು ನಂಬಿಕೆಯಲ್ಲಿ ಬದುಕುತ್ತಾನೆ, ಅವನು ಹಿಂತೆಗೆದರೆ ಅವನಲ್ಲಿ ನನಗೆ ಸಂತೋಷವಿಲ್ಲ. ಮೂಮೆಂಟ್ ಯು accepted Jesus, you are born into his life. ನೀವು ಆತನ ಜೀವಕ್ಕೆ ನೀವು ಹುಟ್ಟಿದ್ದೀರಿ. ನಿಮ್ಮ ಶರೀರ ಅಲ್ಲ, ನಿಮ್ಮ ರಿಯಲ್ ಮ್ಯಾನ್, ಆತ್ಮಿಕ ಮನುಷ್ಯನು ಆತನು ದೇವರಿಗೆ ಹುಟ್ಟಿದ್ದಾನೆ. ಅದಕ್ಕೋಸ್ಕರ ಬೈಬಲ್ ಇರ್ತದೆ, ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವರಾಗಿದ್ದೇವೆ. ಕಮನ್, ಕೇಳ್ತಾ ಇದ್ದೀರಾ? ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವರಾಗಿದ್ದೇವೆ. ನಾವು ರೋಗವನ್ನು ಲಕ್ಷಿಸದೆ ಆರೋಗ್ಯವನ್ನು ಲಕ್ಷಿಸುವರಾಗಿದ್ದೇವೆ. ನಾವು ಕೊರತೆಯನ್ನು ಲಕ್ಷಿಸದೆ ಸಮೃದ್ಧಿಯನ್ನು ಲಕ್ಷಿಸುವರಾಗಿದ್ದೇವೆ. ಹಲೋ, ಕೇಳ್ತಾ ಇದ್ದೀರಾ? ನಾವು ಫೇಲಿಯರ್ ಅನ್ನು ಲಕ್ಷಿಸದೆ ಸಫಲತೆಯನ್ನು ಲಕ್ಷಿಸುವರಾಗಿದ್ದೇವೆ. ಓಹೋ, ಇದರೇ ಇಲ್ಲಿ ನೀನು ಏನು ಲಕ್ಷಿಸ್ತಾ ಇದ್ದಿ? ಏನು ಲಕ್ಷಿಸ್ತಾ ಇದ್ದಿ? ಡಾಕ್ಟರ್ ಕೊಟ್ಟ ರಿಪೋರ್ಟನ್ನು ಲಕ್ಷಿಸದೆ ದೇವರು ಏನು ಹೇಳಿದ್ದಾನೆ ಅದನ್ನು ನಾವು ನೋಡುವರಾಗಿದ್ದೇವೆ, ಲಕ್ಷಿಸುವರಾಗಿದ್ದೇವೆ, ಲಕ್ಷಿಸುವರಾಗಿದ್ದೇವೆ. ಕಮನ್ ಹೇಳಿ, ಲಕ್ಷಿಸುವರಾಗಿದ್ದೇವೆ. ಹೇ 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 ಕಮನ್ ಹೇಳಿ, ಲಕ್ಷಿಸುವರಾಗಿದ್ದೇವೆ, ಲಕ್ಷಿಸುವರಾಗಿದ್ದೇವೆ, ಲಕ್ಷಿಸುವರಾಗಿದ್ದೇವೆ. ಯು ಸಿ ಡಿಫ್ರೆಂಟ್ಲಿ ಫ್ರಮ್ ಇನ್ಸೈಡ್ ಟು ಔಟ್ಸೈಡ್. ನೀವು ಒಳಗಿಂದ ಹೊರಗೆ ನೋಡ್ತೀರಿ. ಏನು ನೋಡ್ತಾ ಇದ್ದೀರಾ? ನೀವೇನು ನೋಡ್ತೀರಿ ಅದೇ ನೀವು ಆಗುತ್ತೀರಿ. ದ ಬೈಬಲ್ ಹೇಳ್ತೀರಿ, ನೀವು ಏನು ನೋಡ್ತೀರಿ ಅದೇ ನೀವು ಆಗ್ತೀರಿ. ಹೆಚ್ಚು ಯಾವುದು ನೋಡ್ತೀರಿ ಅದೇ ನೀವು ಆಗ್ತೀರಿ. ಹೆಚ್ಚು ಸೋಷಿಯಲ್ ಮೀಡಿಯಾವನ್ನು ನೋಡಿದರೆ ಅದೇ ನೀವು ಆಗ್ತೀರಿ. ಹೆಚ್ಚು ನೆಗೆಟಿವ್ ನ್ಯೂಸ್ ನೋಡಿದ್ರೆ ಅದೇ ನೀವು ಆಗ್ತೀರಿ. ಹೆಚ್ಚು ರಾಂಗ್ ರಿಪೋರ್ಟ್ ನೀವು ಕೇಳಿದರೆ ಅದೇ ನೀವು ಆಗ್ತೀರಿ. ಹಲೋ, ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನೀವು ಆಗುತ್ತೀರಿ. ವಾಕ್ಯದಲ್ಲಿ, ವಾಕ್ಯ ಎಂಬ ಕನ್ನಡಿಯಲ್ಲಿ ನಿಮ್ಮನ್ನು ನೋಡಿದರೆ ಅದೇ ನೀವು ಆಗ್ತೀರಿ. ಇದೆಯಾ ಬೈಬಲಲ್ಲಿ? ಇದೆಯಾ? 3 chapter 17 verse, 2 Corinthians 18. ಅವನ ಓಕೆ, ಆ ಕರ್ತನು ದೇವರ ಆತ್ಮನೇ. ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವನಿಗೆ ಬಿಡುಗಡೆ ಆಗ್ತದಂತ ಹೇಳಿಲ್ಲ. ಹಲೋ, ಕರ್ತನ ಆತ್ಮನು ಯಾರಲ್ಲಿ ಇದ್ದಾನೋ ಅವರಿಗೆ ಬಿಡುಗಡೆ ಆಗ್ತದಂತ. ಕರ್ತನ ಆತ್ಮ ನಿಮ್ಮಲ್ಲಿದ್ದರೆ ನಿಮಗೆ ಬಿಡುಗಡೆ ಉಂಟು. ಯು ಡೋಂಟ್ ಸೀಕ್ ಫಾರ್ ಡೆಲಿವರೆನ್ಸ್, ಡೋಂಟ್ ಸೀಕ್ ಫಾರ್ ಡೆಲಿವರೆನ್ಸ್. ಯು ನೀಡ್ ಎ ರೆವಲ್ಯೂಷನ್, ನಾಟ್ ಡೆಲಿವರೆನ್ಸ್. ನಿನಗೆ ಡೆಲಿವರೆನ್ಸ್ ಅಲ್ಲ, ಬಿಡುಗಡೆ ಅಲ್ಲ, ನಿನಗೆ ರೆವಲ್ಯೂಷನ್ ಬೇಕು, ಪ್ರಕಟಣೆ. ನೆಕ್ಸ್ಟ್ 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 ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ಹೇಳಿ. ನಾವೆಲ್ಲರೂ ಮುಸುಕು ತೆಗೆದಿರುವ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೆ. ದರ್ಪಣ ಅಂದರೆ ಏನು? ಮಿರರ್, ಕನ್ನಡಿ.
ಪ್ರತಿಬಿಂಬ. ಕಾಣಿಸ್ತದೋ ಎಂಬಂತೆ ದೃಷ್ಟಿಸುವರಾಗಿದ್ದು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತೇವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾದುದು. ಏನು ಹೇಳ್ತದೆ? ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು, ಯಾರ ಪ್ರಭಾವವನ್ನು? ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸ್ತದೋ. ನೀವು ಕನ್ನಡಿಯ ಮುಂದೆ ನಿಂತಿದ್ದೀರಿ. ನೀವು ಕನ್ನಡಿಯ ಮುಂದೆ ನಿಂತುಕೊಂಡು ಯಾರನ್ನು ನೋಡ್ತೀರಿ? ನೀವು ಕನ್ನಡಿಯ ಮುಂದೆ ನಿಂತುಕೊಂಡು ನೀವು ಕನ್ನಡಿಯ ಮುಂದೆ ನಿಂತ್ಕೊಂಡಿದ್ದೀರಿ. ನಿಮ್ಗೆ ಯಾರು ಕಾಣ್ತಾರೆ? ನೀವೇ ನಿಮ್ಮನ್ನು ನೋಡ್ತೀರಿ. ರೈಟ್? ನೀವೇ ನೋಡ್ತೀರಿ. ಹಾಗಾದರೆ ಕರ್ತನ ಪ್ರಭಾವ ಯಾರು? ಕರ್ತನ ಪ್ರಭಾವವನ್ನು ಕನ್ನಡಿಯಲ್ಲಿ ನೋಡಿದ್ರೆ ನಿಮ್ಮನ್ನು ನೀವು ನೋಡುವುದು. ಕರ್ತನ ಪ್ರಭಾವ ನೀವೇ ಆಗಿದ್ದೀರಿ. ಯು ಆರ್ ದ ಗ್ಲೋರಿ ಆಫ್ ಗಾಡ್. ಯು ಆರ್ ದ ಗ್ಲೋರಿ ಆಫ್ ಗಾಡ್. ಪಕ್ಕದವರಿಗೆ ಯು ಆರ್ ದ ಗ್ಲೋರಿ ಆಫ್ ಗಾಡ್. ನೀನು ದೇವರ ಮಹಿಮೆ ಆಗಿದ್ದಿ. ಕಮಾನ್ ಹೇಳ್ರಿ, ನೀನು ದೇವರ ಮಹಿಮೆ ಆಗಿದ್ದಿ. 2-3 ಜನ ಕೇಳ್ರಿ, ನೀನು ದೇವರ ಮಹಿಮೆ ಆಗಿದ್ದಿ. ಕರ್ತನ ಪ್ರಭಾವವನ್ನಂದರೆ ನಿನ್ನನ್ನು ದರ್ಪಣದಲ್ಲಿ ಕಾಣಿಸ್ತೇ ಎಂಬಂತೆ ದೃಷ್ಟಿಸುವರಾಗಿದ್ದು. ಏನನ್ನು ನೋಡುದು? ಥ್ರೂ ದ ವರ್ಡ್ ಆಫ್ ಗಾಡ್. ದೃಷ್ಟಿಸುವರಾಗಿದ್ದು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತೇವೆ. ಎಷ್ಟು ನೋಡ್ತೀರಿ? ಆಗುತ್ತೀರಿ. ಎಷ್ಟು ನೋಡ್ತೀರಿ? ಆಗುತ್ತೀರಿ. ಎವ್ರಿ ಟೈಮ್ ವಾಕ್ಯವನ್ನು ನೀವು ನೋಡುವಾಗ ಅದೇ ನೀವು ಆಗುತ್ತೀರಿ. ಒಬ್ಬ ವ್ಯಕ್ತಿ ಇಡೀ ದಿನ ಫೋನೋಗ್ರಫಿ ನೋಡಿದರೆ ಅದರ ಹಿಂದೆ ಒಂದು ದುರಾತ್ಮ ಕೆಲಸ ಮಾಡ್ತಾನೆ. ನೀವು ವಾಕ್ಯವನ್ನು ನೋಡಿದರೆ ದೇವರಾತ್ಮನು ನಿಮಗೆ ಮಾತಾಡ್ತಾನೆ, ಕೆಲಸ ಮಾಡ್ತಾನೆ. ಅಲ್ಲಿ ಏನು ಹೇಳ್ತದೆ? ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸ, ಇದು ಕರ್ತನು ರೂಪಿಸ್ತಾನೆ. ಬಟ್ ನೀವು ಅಶ್ಲೀಲ ಪಿಕ್ಚರ್ಗಳನ್ನು ನೋಡಿದಾಗ, ಬೇಡವಾದ ಯಾರು ನೆಕೆಡ್ನೆಸ್ ನೋಡಿದಾಗ, ನಿಮಗೆ ಗೊತ್ತಿಲ್ಲದ ರೀತಿ ಹಿಂದಿನಿಂದ ದುರಾತ್ಮನು ಅದಕ್ಕೆ ಸಂಬಂಧಪಟ್ಟವನು ಕೆಲಸ ಮಾಡ್ತಾ ಇರ್ತಾನೆ. ಗೊತ್ತಿಲ್ಲದ ರೀತಿಯಲ್ಲಿ ಅದೇ ಆಗುತ್ತೀರಿ. ಇವತ್ತು ನೋಡಿ, ಮಕ್ಕಳು ಸಣ್ಣ 18 ಇಯರ್ಸ್ ಯಾವುದ್ಯಾವುದೋ ಗೇಮ್ ಆಡಿ, ಕೆಲವು ಕಡೆ ಸೂಸೈಡ್ ಮಾಡಿ, ಕೆಲವು ಮನೆ ಬಿಟ್ಟು ಏನೇನೋ ಆಗಿದ್ದಾರೆ. ಯಾಕೆ? ಅವರು 6 ಗಂಟೆ 7 ಗಂಟೆ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೆ, ಅಡಿಕ್ಟ್ ಆಗಿದ್ದಾರೆ. ಆ ಅಡಿಕ್ಷನ್ನ ಹಿಂದೆ ದುರಾತ್ಮಗಳಿರ್ತವೆ. ದುರಾತ್ಮಗಳು ಅವರನ್ನು ಕಂಟ್ರೋಲ್ ಮಾಡುತ್ತವೆ. ದೇರ್ ಇಸ್ ಎ ರಾಂಗ್ ಎಡಿಕ್ಷನ್, ದೇರ್ ಇಸ್ ಎ ರೈಟ್ ಎಡಿಕ್ಷನ್. ನಾವು ಅಡಿಕ್ಟ್ ಆಗಬೇಕು ದೇವರ ವಾಕ್ಯಕ್ಕೆ. ದೇವರ ವಾಕ್ಯಕ್ಕೆ ನಾವು ಅಡಿಕ್ಟ್ ಆಗಬೇಕು. ಅಡಿಕ್ಷನ್ ಅಂತ ಹೇಳಿದ್ರೆ ವಶವಾಗುವುದು. ವಶವಾಗುವುದು. ನೀವು ಯಾವುದನ್ನು ಅತಿಯಾಗಿ ಹೆಚ್ಚು ಮಾಡುತ್ತೀರಿ ಅದಕ್ಕೆ ನೀವು ಅಡಿಕ್ಟ್ ಆಗ್ತೀರಿ. ಕೆಲವರು ಟೀ ಕಾಫಿಗೆ ಅಡಿಕ್ಟ್ ಆಗಿದ್ದಾರೆ, ಕೆಲವರು ಹೊಟ್ಟೆ ಬಾಕತನಕ್ಕೆ ಅಡಿಕ್ಟ್ ಆಗಿದ್ದಾರೆ, ಸಿಗರೇಟಿಗೆ ಅಡಿಕ್ಟ್ ಆಗಿದ್ದಾರೆ, ಕೆಲವರು ಫೋನೋಗ್ರಫಿ ಸೋಷಿಯಲ್ ಮೀಡಿಯಾಕ್ಕೆ ಅಡಿಕ್ಟ್ ಆಗಿದ್ದಾರೆ. ಅಡಿಕ್ಷನ್. ಕೆಲವು ಗೇಮ್ಗಳಿಗೆ ಅಡಿಕ್ಟ್ ಆಗಿದ್ದಾರೆ. ರಾತ್ರಿ 3 ಗಂಟೆಗೆ ಎದ್ದು ಕೂಡ ಆಡುವವರಿದ್ದಾರೆ. ಗೊತ್ತಿಲ್ಲ ಇಲ್ಲಿ ಯಾರಂತ. ಹೌದು, 3 ಗಂಟೆಗೆ ನಿದ್ರೆ ಬರುವುದಿಲ್ಲ ಅಂತ. ಯಾಕೆ? ಆ ಅಡಿಕ್ಷನ್. ಕೆಲವರು ಹೋಲ್ ನೈಟ್ ಆಡುವವರಿದ್ದಾರೆ. 10 ಗಂಟೆ ಕೂತ್ಕೊಂಡು 5 ಗಂಟೆ ಆದದ್ದು ಗೊತ್ತಿಲ್ಲ ಅವರಿಗೆ. ಗೇಮ್ ಆಡಿ. ಹಾಗೆ ಅಡಿಕ್ಷನ್. ಬೇರೆ ಯಾವುದೂ ಅವರ ತಲೆಗೆ ಹೋಗುವುದಿಲ್ಲ. ಮತ್ತೆ ಮಲಗುವುದು 10 ಗಂಟೆವರೆಗೆ. ಹೌದು, ಇಡೀ ರಾತ್ರಿ ಏನು ಮಾಡಿದ್ದು? ಗೇಮ್ ಆಡಿದ್ದು. ಐದು ಗಂಟೆ ನಂತರ ಮಲಗುವುದು. 10 ಗಂಟೆ 11 ಗಂಟೆಗೆ. 11 ಗಂಟೆಗೆ ಬ್ರೇಕ್ಫಾಸ್ಟ್. ಮಧ್ಯಾಹ್ನ ಲಂಚ್ ಇಲ್ಲ. ಪಾಸ್ಟರ್ ಬ್ರೇಕ್ಫಾಸ್ಟ್ ಲೇಟ್ ಆಗಿದೆ ನನ್ನದು. ಬ್ರೇಕ್ಫಾಸ್ಟ್ ಲೇಟ್ ಆಗಿ. ಯಾಕೆ ಆಗಿದೆ? ಹೋಲ್ ನೈಟ್ ಗೇಮ್ ಆಡಿದ್ದು. ಗೇಮ್ ನಿಮ್ಮ ಕೈಯಲ್ಲಿರಬೇಕು, ನೀವು ಗೇಮಿನ ಕೈಯಲ್ಲಿರುವುದಲ್ಲ. ಹಲೋ,
ಯಾವುದೇ ಸೋಷಿಯಲ್ ಮೀಡಿಯಾ ನಿಮ್ಮ ಕೈಯಲ್ಲಿರಬೇಕು, ನ್ಯೂಸ್ ಪೇಪರ್ ನಿಮ್ಮ ಕೈಯಲ್ಲಿರಬೇಕು, ನೀವು ನ್ಯೂಸ್ ಪೇಪರ್ನ ಕೈಯಲ್ಲಿರುವುದಲ್ಲ. ನೀವೇನು ನೋಡ್ತೀರಿ, ಏನು ಓದ್ತೀರಿ, ಅದೇ ನೀವು ಆಗುತ್ತೀರಿ. ದೇವರ ವಾಕ್ಯದಲ್ಲಿ ಆತ್ಮಿಕವಾಗಿ ನೀವು ನೋಡಿದರೆ ಪವಿತ್ರಾತ್ಮನು ನಿಮ್ಮಲ್ಲಿ ರೂಪಿಸ್ತಾನೆ. ಮೇ ಬಿ ಯು ಆರ್ ರೀಡಿಂಗ್ ದ ವರ್ಡ್ ಆಫ್ ಗಾಡ್. ನೀವು ದೇವರ ವಾಕ್ಯವನ್ನು ಓದ್ತೀರಿ, ಓದುವಾಗ ಪವಿತ್ರಾತ್ಮನು ಆತ ನಿಮ್ಮ ಹತ್ರ ಮಾತಾಡುತ್ತಾನೆ. ನೀವು ಫ್ರೀಡಮ್ಗೆ ನಡೆಸಲ್ಪಡುತ್ತೀರಿ, ಸ್ವಾತಂತ್ರ್ಯಕ್ಕೆ ನಡೆಸಲ್ಪಡುತ್ತೀರಿ. ನಿಮ್ಮ ಇನ್ನರ್ ಮ್ಯಾನ್ ಸ್ಟ್ರೆಂಥನ್ ಆಗುತ್ತಾನೆ. ನಿಮ್ಮ ಇನ್ನರ್ ಮ್ಯಾನ್ನ ಕಣ್ಣುಗಳು ಕಂಗೊಳಿಸ್ತವೆ. ನಿಮ್ಮ ಒಳಗಿನ ಮನುಷ್ಯನ ಕಿವಿಗಳು ಶಾರ್ಪ್ ಆಗುತ್ತವೆ. ನಿಮ್ಮ ಒಳಗಿನ ಮನುಷ್ಯನ ಇಂದ್ರಿಯಗಳು ಶಾರ್ಪ್ ಆಗುತ್ತವೆ. ನೀವು ಡಿಫ್ರೆಂಟ್ ರೆಲ್ಮಲ್ಲಿ ನೋಡುತ್ತೀರಿ. ಇಮಿಡಿಯೇಟ್ಲಿ ಯಾವುದೇ ಕೆಟ್ಟ ನ್ಯೂಸ್ ಬಂದಾಗ ನೀವು ಅದನ್ನು ರಿಜೆಕ್ಟ್ ಮಾಡುತ್ತೀರಿ. ಒಳಗೆ ಒಂದು ನ್ಯೂಸ್ ಇದೆ, ಅದನ್ನು ನೀವು ಮಾತಾಡುತ್ತೀರಿ. ಹಲ್ಲೆಲೂಯಾ. ಎಲೀಷನ ಬಗ್ಗೆ ನೀವು ಎಷ್ಟೋ ಸರ್ತಿ ಕೇಳಿದ್ದೀರಿ, ರೈಟ್? ಎಲೀಷ ಇದ್ದ, ಅವನಿಗೊಬ್ಬ ಸೇವಕ ಇದ್ದ, ರೈಟ್? ಸೇವಕ ಇದ್ದ ಗೆಹಜಿ. ಅರಾಮ್ಯರು ಒಂದು ದಿನ ಅವನಿಗೆ ಹಿಡಿಲಿಕ್ಕೆ ಬರ್ತಾರೆ, ಎಲೀಷನಿಗೆ. ಯಾಕಂತ ಹೇಳಿದ್ರೆ ಅರಾಮ್ಯದವರು ಎಲ್ಲಿ ಹೊಂಚು ಹಾಕಿದ್ರು ಇವನು ರಿಪೋರ್ಟ್ ಕೊಡ್ತಾ ಇದ್ದ. ಯಾರು? ನ್ಯೂಸ್ ಕೊಡ್ತಾ ಇದ್ದ ಎಲೀಷ. ನೋಡಿ, ಅರಾಮ್ಯರು ಅಲ್ಲಿಂದ ಹೊಂಚು ಹಾಕ್ತಾ ಇದ್ದಾರೆ, ಹೋಗಬೇಡ್ರಿ ಅಂತ. ಆಗ ಅವರಿಗೊಂದು ಡೌಟ್ ಬರ್ತದೆ, ನಮ್ಮಲ್ಲಿ ಯಾರೋ ಒಬ್ಬ ಗೂಢಾಚಾರಿ ಇದ್ದಾನೆ, ಅವರಿಗೆ ಹೋಗಿ ಅಲ್ಲಿಯ ಇಸ್ರಾಯೇಲ್ನ ಅರಸನಿಗೆ ನ್ಯೂಸ್ ಕೊಡ್ತಾನೆ, ಯಾರೋ ಅವನಿಗೆ ಹೇಳಿಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ವ್ಯಕ್ತಿ, ಈ ಅರಸ ಎವ್ರಿ ಟೈಮ್ ಕೊಳ್ಳೆ ಹೊಡಿಲಿಕ್ಕೆ ಹೋದರೆ ಅವ್ರು ಸಿಗುವುದೇ ಇಲ್ಲ ಯಾರು. ಆಗ ಅವರಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ, ಹಾಗೆಲ್ಲ ರಾಜನೇ, ಅವರಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಎಲೀಷ ಎಂಬವನು. ನೀನು ಒಳಗಿನ ಕೋಣೆಯಲ್ಲಿ ಕೂತ್ಕೊಂಡು ಮಾತಾಡಿದರೂ ಅಲ್ಲಿ ಅವನಿಗೆ ಕೇಳಿಸ್ತದೆ. ನೀನು ಏನು ಡಿಸ್ಕಸ್ ಮಾಡ್ತಿ, ಎಲ್ಲಿ ಹೋಗ್ಬೇಕಂತ, ಅವನು ಒಳಗಿನ ಕೋಣೆಯಲ್ಲಿ ಕೇಳಿ ಅರಸನಿಗೆ ನ್ಯೂಸ್ ಕೊಡ್ತಾನೆ, ಈ ಸ್ಥಳದಲ್ಲಿ ಜನರನ್ನು ಇವತ್ತು ಕಳಿಸಬೇಡಿ, ಎಚ್ಚರಿಕೆಯಾಗಿರಿ, ಅರಾಮ್ಯರು ಹೊಂಚಾಗ್ತಾರೆ. ಓ ಹಾಗೆಯಾ? ಹಾಗದೊಂದು ಕೆಲಸ ಮಾಡ, ಅವನನ್ನೇ ಹಿಡಿತಾರುವ. ಈಗ ಅವನೇ ಬೇಕು ನಮಗೆ. ಈಗ ಅರಾಮ್ಯರು ರಥರಥಾಶುಗಳಾಗಿ ಬರುತ್ತಾರೆ. ಆಗ ಗೆಹಜಿ ಹೇಳ್ತಾನೆ, ಅಲಾಸ್, ನಮ್ಮದು ಮುಗಿಯಿತು, ಅರಾಮ್ಯದವರು ಬಂದಿದ್ದಾರೆ. ಬೆಳಿಗ್ಗೆ ಎದ್ದಿದ್ದಾನೆ ಗೆಹಜಿ ಮತ್ತು ಎಲೀಷ ಚಾವು ಕುಡಿತಾ ಇದ್ದಾನೆ, ಏನು ಮಾಡ್ತಿದ್ದು ಗೊತ್ತಿಲ್ಲ. ಬೆಳಿಗ್ಗೆ ಎದ್ದಿದ್ದಾನೆ. ಆರಾಮ್ಸ್ ಹೇಳ್ತಾನೆ, ನಮ್ಮಲ್ಲಿರುವವರು ಅವರಲ್ಲಿರುವವ್ರಿಗಿಂತ ಹೆಚ್ಚಿನವರು. ಏನು ಹೇಳ್ತಾನೆ? ನಮ್ಮಲ್ಲಿರುವವರು ಅವರಲ್ಲಿರುವವರಿಗಿಂತ. ಓದಿರಿ 2 ಕಿಂಗ್ಸ್ 6-16 ವಚನ. ಆಗ ಎಲೀಷನು ಅವನಿಗೆ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ಎಂದು ಹೇಳಿ. ಸ್ಟಾಪ್. ಆಗ ಎಲೀಷನು ಅವನಿಗೆ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ. ಇದು ನ್ಯಾಚುರಲ್ ಹುಚ್ಚು ಮಾತಾಗಿ ಕಾಣ್ತದೆ, ರೈಟ್? ಹೇಳಿ, ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವರಾಗಿದ್ದೇವೆ. ಮೂಮೆಂಟ್ ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದಾಗ ನಿಮ್ಮ ಹ್ಯೂಮನ್ ಸ್ಪಿರಿಟ್ ಅಂಧಕಾರದ ದೊರೆತನದಿಂದ, ದುರಾತ್ಮಗಳ ಆಡಳಿತದಿಂದ ಕಾಣದ ಲೋಕದಲ್ಲಿ ಬಿಡುಗಡೆ ಆಗಿ ದೇವರ ರಾಜ್ಯದಲ್ಲಿ ಹುಟ್ಟಿದ್ದೀರಿ. ಯು ಆರ್ ಸರೌಂಡೆಡ್ ಬೈ ಏಂಜಲ್ಸ್. ಯು ಆರ್ ಸರೌಂಡೆಡ್ ಬೈ ಏಂಜಲ್ಸ್. ದೇವದೂತರು ನಿಮ್ಮ ಸುತ್ತಲೂ ಆಲ್ರೆಡಿ ಇದ್ದಾರೆ. ಓಕೆ, ಜಸ್ಟ್ ಒಂದು ಪ್ರಾರ್ಥನೆ ಮಾಡುತ್ತಾನೆ. ಏನು ಪ್ರೇಯರ್ ಮಾಡುತ್ತಾನೆ? ಯೆಹೋವನೇ, ದೇವರೇ, ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು. ಸಿಂಪಲ್ ಪ್ರೇಯರ್. ನಾನು ಹೇಗೆ ನೋಡ್ತಾ ಇದ್ದೇನೋ, ನಾನು ನೋಡಿದಾಗೇ ಇವನು ನೋಡಬೇಕು. ಅದಕ್ಕೆ 1 ವಿಷನ್ ಅಂತ ಹೇಳ್ತಾರೆ. ಇಲ್ಲದ್ರೆ ಏನು? 2 ವಿಷನ್, ಡಿವಿಷನ್ ಅಂತ. ಡಿವಿಷನ್ ಆಗುವುದು ಇಲ್ಲಿ, ಡಿವಿಷನ್ ಆಗುದು. ಇವತ್ತು ಯಾಕೆ ಇಷ್ಟೊಂದು ಡಿವಿಷನ್ಗಳು ಕ್ರೈಸ್ತ ಜೀವಿತದಲ್ಲಿ? ಯಾಕೆ ಡಿವಿಷನ್ಗಳು? ಒಬ್ಬೊಬ್ಬರು ಒಂದೊಂದು ರೀತಿ ನೋಡ್ತಾರೆ.
ನೋಡಬೇಕಾದ ರೀತಿಯನ್ನು ನೋಡುವುದನ್ನು ಬಿಟ್ಟು ಹೇಗೆಗೂ ನೋಡ್ತಾರೆ. ಕೆಲವರು ಗೇಜ್ ನೋಡಿದಾಗೆ ನೋಡ್ತಾರೆ, ಮತ್ತು ಡಿಫ್ರೆಂಟ್ ನೋಡ್ತಾರೆ. ಒಂದು ಬಿಲ್ಡಿಂಗ್ ಅಲ್ಲಿ 25 ಫ್ಲೋರ್ ಇದೆ ಅಂತ ಹೇಳ್ತಿರುವಾಗ 25 ಫ್ಲೋರಲ್ಲಿರುವ ವಿಷನ್ ಒಂದೇ ರೀತಿ ಇರುವುದಿಲ್ಲ. ಅವರವರ ಸ್ತರಕ್ಕೆ ತಕ್ಕಾಗಿ ಅವರ ದೃಷ್ಟಿ ಇರ್ತದೆ. ಫಸ್ಟ್ ಫ್ಲೋರಲ್ಲಿರುವವನಿಗೆ ಕೇವಲ 50 ಮೀಟರ್ ಕಾಣ್ತದೆ, ಸೆಕೆಂಡ್ ಫ್ಲೋರಲ್ಲಿದ್ದವರಿಗೆ 100 ಮೀಟರ್ ಕಾಣ್ತದೆ, 3ನೇ ಫ್ಲೋರ 150, 4ನೇ ಫ್ಲೋರ್ 200 ಮೀಟರ್, 5ನೇ 250, 10ನೇವನಿಗೆ 1 ಕಿಲೋಮೀಟರ್ ಕಾಣ್ತದೆ, 25ನೇ ಫ್ಲೋರಿಗೆ ಸಮುದ್ರ ಕಾಣ್ತದೆ, ಎಲ್ಲ ಸಿಟಿ ಕಾಣ್ತದೆ, ಎಲ್ಲ ಲೈಟ್ ಕಾಣ್ತದೆ, ಬೇರೆ ಬೇರೆ ಬಿಲ್ಡಿಂಗ್ಗಳು ಕಾಣ್ತವೆ. ಅವನು ದೂರ ನೋಡ್ತಾನೆ. ಸೇಮ್ ಬಿಲ್ಡಿಂಗ್, ಸೇಮ್ ಚರ್ಚ್, ಸೇಮ್ ಫೆಲೋಶಿಪ್. ಅವರು ಅವರವರಿಗೆ ಕಾಣುವ ರೀತಿಯಲ್ಲಿ ಮಾತಾಡುತ್ತಾರೆ. ಫಸ್ಟ್ ಫ್ಲೋರ್ನವನು ಹೇಳ್ತಾನೆ, ನೀನು ದುರ್ಬೋಧನೆ ಮಾಡ್ತಾ ಇದ್ದಿ. ಸೆಕೆಂಡ್ ಫ್ಲೋರ್ನವನು ಹೇಳ್ತಾನೆ, ನಿನಗೆ ರೆವಲೇಷನ್ ಆಗಲಿಲ್ಲ. ಥರ್ಡ್ ಫ್ಲೋರ್ನ ಹೇಳ್ತಾನೆ, ಅಷ್ಟು ಅಲ್ಲ, ಅದಕ್ಕಿಂತ ಹೆಚ್ಚಿದೆ. 25ನೇ ಫ್ಲೋರ್ನವನು ಹೇಳ್ತಾನೆ, ಹಾಗೆಲ್ಲಪ್ಪ, ಸಿಟಿ ಇದೆ, ಸಮುದ್ರ ಇದೆ, ಹಡಗಿದೆ, ರೈಲಿದೆ, ಪಠ್ಯ ಇದೆ, ಅದು ಇದೆ, ಲೈಟ್ ಇದೆ, ಡಿಫ್ರೆಂಟ್ ಬಿಲ್ಡಿಂಗ್ಗಳಿವೆ. ಅದು ಹೇಳ್ತಾನೆ. ಇವನು ಜನರನ್ನು ಬುಕ್ಕ ಮಾಡುವ ದೊಡ್ಡ ದುರ್ಬೋಧಕ ಇವ. ರೈಟ್? ಕೇಳಿದರೆ ಇದು ಈ 25 ಫ್ಲೋರ್ನಲ್ಲಿದ್ದವರು ನೋಡಿದ್ದು ಕರೆಕ್ಟ್. ಅವರು ನೋಡಿದ್ದು ಕರೆಕ್ಟ್. ಅವರವರಿಗೆ ಏನೇನು ಕಾಣ್ತಾ ಇದೆ ನೋಡಿ, ಅದವರು ಹೇಳ್ತಾರೆ. ಬರೀ ಯೂನಿಟಿ ಯಾವಾಗ ಬರುತ್ತೆ ಅಂತ ಹೇಳಿದರೆ, ನೀನು ಏನು ನೋಡ್ತಾ ಇದ್ದಿ, ದೇವರು ನನಗೆ ಇನ್ನೂ ಹೆಚ್ಚು ತೋರಿಸು ಅಂತ ಪ್ರಾರ್ಥನೆ ಮಾಡೋದುಂಟು ನೋಡಿ. ದಟ್ ಈಸ್ ಎ ಹಂಬಲ್ನೆಸ್, ದಟ್ ಈಸ್ ಎ ಯೂನಿಟಿ. ಅದನ್ನು ಬಿಟ್ಟು ಅವರು ಇವರಿಗೆ ದೂರುವುದು, ಇವರು ಅವರಿಗೆ ದೂರುವುದು, ದೂರು ಇದೇ ಆಗಿತ್ತು. ಕಣ್ಣುಗಳು ಕತ್ತಲೆ ಅದು ಗೊತ್ತೇ ಇಲ್ಲ. ಇಲ್ಲಿ ಗೆಹೇಜಿ ಎಲೀಷ ಪ್ರಾರ್ಥನೆ ಮಾಡ್ತಾನೆ. ಏನು ಪ್ರಾರ್ಥನೆ ಮಾಡ್ತಾನೆ? ದೇವರೇ, ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ. ಅವನೇನು ಬೈಯುವುದಿಲ್ಲ, ನೀನು ಕುರುಡ ಹಾಗೆ ಹೀಗೆ ಅಂತ ಹೇಳುವುದಿಲ್ಲ. ಯೇಸು ಮಾತ್ರ ಹೇಳಿದ, ಪರಿಸೆ ನೀವು ಕುರುಡರು ಅಂತ ಹೇಳಿದ, ನಿಮಗೆ ಕಾಣುವುದಿಲ್ಲ. ಒಬ್ಬ ಕುರುಡನು ಮತ್ತೊಬ್ಬ ಕುರುಡನಿಗೆ ದಾರಿ ತೋರಿಸಲಿಕ್ಕೆ ಆಗುವುದಿಲ್ಲ. ಬಟ್ ಇವನು ಒಂದು ಪ್ರೇಯರ್ ಮಾಡ್ತಾನೆ, ಯಾಕಂದರೆ ಅವನ ಸೇವಕ, ರೈಟ್? ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಿ. ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತನ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥರಥಾಶಗಳು ಆ ಸೇವಕನಿಗೆ ಕಂಡವು. ಏನು ಕಂಡವು? ಅಗ್ನಿಮಯವಾದ ರಥರಥಾಶಗಳು. ಅರಾಮ್ಯರದ್ದು ಕೇವಲ ರಥರಥಾಶಗಳು. ಕಾಣದ ಲೋಕದಲ್ಲಿ ಎಲೀಷನ ರಕ್ಷಣೆಗಾಗಿ ಅಗ್ನಿಮಯವಾದ ರಥರಥಾಶಗಳು ಕಂಡವು. ಹೇಳ್ರಿ, ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸೋರಾಗಿದ್ದೇವೆ. ಕಾಣುವಂಥದ್ದು ತಾತ್ಕಾಲಿಕ, ಕಾಣದಿರುವಂಥದ್ದು ಶಾಶ್ವತ. ನಿಮ್ಮ ಆರೋಗ್ಯ ಶಾಶ್ವತ, ನಿಮ್ಮ ಬಿಡುಗಡೆ ಶಾಶ್ವತ, ನಿಮ್ಮ ಸಮೃದ್ಧಿ ಶಾಶ್ವತ, ಕೊರತೆ ಟೆಂಪರರಿ. ನನ್ನ ನಡೆಸುವವ ನೀನೆ, ತಲೆ ಎತ್ತಿದವ ನೀನೆ, ತಕ್ಕ ಸಮಯದಿ ನನ್ನ ನಡೆಸಿದೆ ನೀ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಎಂದು ಹೇಳಿ. ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವರಾಗಿದ್ದೇವೆ. ಇಲ್ಲಿ ಕೇಳ್ರಿ, ಎಲೀಷ ಏನಾದರೂ ಪ್ರಾರ್ಥನೆ ಮಾಡಿದಾನ? ದೇವರೇ, ನಿನ್ನ ದೂತರನ್ನು ಕಳಿಸು, ರಥರಥಾಶವನ್ನು ಕಳಿಸು, ಕಳಿಸಪ್ಪ ಕಳಿಸು, ನಿನ್ನ ಸೇವಕನು ಪ್ರಾರ್ಥಿಸ್ತಾನೆ, ಕಳಿಸು ದೇವರೇ. ಏನಾದ್ರು ಪ್ರಾರ್ಥನೆ ಮಾಡಿದ? ಅವರು ಆಲ್ರೆಡಿ ಇದ್ದಾರೆ. ಕೇವಲ ಪ್ರಾರ್ಥನೆ ಏನು? ಇವನು ನೋಡಬೇಕು.
ಇವತ್ತು ಅಪೊಸ್ತಲ ಪೌಲ ಕೂಡ ಅದೇ ಪ್ರಾರ್ಥನೆ ಮಾಡ್ತಾನೆ. ಓದಿದ್ದೀರಾ ಎಂಥ ಪ್ರಾರ್ಥನೆ ಮಾಡ್ತಾನಂತ? ಎಫೆಸ ಸಭೆಗೆ ಹೇಳ್ತಾನೆ, ಫಸ್ಟ್ 1ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳ್ತಾನೆ. ಓದಿರಿ, ಎಫೆಸಿಯನ್ 1 ಚಾಪ್ಟರ್ 3 ವರ್ಸ್ ಓದಿ. ಎಫೆಸಿಯನ್ 1 ಚಾಪ್ಟರ್ 3 ವರ್ಸ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯಾಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ, ಹೇಳ್ರಿ, ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುನಲ್ಲಿ ಅನುಗ್ರಹಿಸಿದಾನ. Blessed be the God and Father of our Lord Jesus Christ, who has blessed us with every spiritual blessing in the heavenly place in Christ. Blessed us. He is not going to bless. Right? When you blessed, ದೇವರು ಅಬ್ರಾಮನಿಗೆ ಹೇಳಿದ, ನಿನ್ನ ಮೂಲಕ ಎಲ್ಲ ಜನಾಂಗಗಳಿಗೆ ಆಶೀರ್ವಾದ ಉಂಟಾಗುವುದು. ಆಶೀರ್ವಾದ ಬೇರೆ ಅಲ್ಲ, ಯೇಸುವನ್ನು ಅಂಗೀಕಾರ ಮಾಡಿದಾಗ ಯು ಆರ್ ಬ್ಲೆಸ್. ಯು ಆರ್ ಬ್ಲೆಸ್. ಯು ಆರ್ ರಿಸೀವ್ಡ್ ಆಲ್ ದ ಬ್ಲೆಸ್ಸಿಂಗ್ ಇನ್ ಕ್ರೈಸ್ಟ್. ಎಲ್ಲವನ್ನು ಪರಲೋಕ ಭೂಲೋಕ ಒಂದಾಗಿದೆ ಈಗ ಕ್ರಿಸ್ತನಲ್ಲಿ. ನೀವು 2 ರಲ್ಮಲ್ಲಿ ಇಮ್ಮಿಡಿಯೇಟ್ಲಿ ಜೀವಿಸ್ತಾ ಇದ್ದೀರಿ, ಗೊತ್ತಾ ನಿಮಗೆ? ನೀವು ಆತ್ಮದಲ್ಲಿ ಆಲ್ರೆಡಿ ಕ್ರಿಸ್ತನಲ್ಲಿ ಪರಲೋಕದಲ್ಲಿ ಆಸನಾರೂಢನಾಗಿದ್ದೀರಿ. ನೀವು ಶರೀರದಲ್ಲಿ ಭೂಲೋಕದಲ್ಲಿದ್ದೀರಿ. ಬೈಬಲ್ ಹೇಳ್ತದೆ, ಕ್ರಿಸ್ತನಲ್ಲಿ ಪರಲೋಕಗಳಲ್ಲಿರುವ ಸಮಸ್ತ ಒಂದಾಗಿದೆ. ನೋ ಟು. ಹಳೆ ಒಡಂಬಡಿಕೆಯಲ್ಲಿ ದಾನಿಯೇಲನಿಗೆ ಮತ್ತೆ ಪರಲೋಕಕ್ಕೆ ಒಂದು ಗ್ಯಾಪ್ ಇತ್ತು. ನ್ಯೂ ಟೆಸ್ಟಮೆಂಟ್ ಅಲ್ಲಿ ಆ ಗ್ಯಾಪ್ ಬ್ರೇಕ್ ಆಗಿದೆ. ನೀವು ಆಲ್ರೆಡಿ ಕ್ರಿಸ್ತನ ದೇಹಕ್ಕೆ ಸೇರಿದ್ದೀರಿ. ನೀವು ಆಲ್ರೆಡಿ ಕ್ರಿಸ್ತನ ದೇಹದಲ್ಲಿ ಹುಟ್ಟಿದ್ದೀರಿ. ಸಕಲ ರಾಜ್ಯತ್ವ, ಅಧಿಕಾರ, ದೊರೆತನಗಳ ಮೇಲೆ ನೀವು ಕ್ರಿಸ್ತನಲ್ಲಿ ಎದ್ದು ಬಂದಿದ್ದೀರಿ. ಯು ಆರ್ ದ ಬಾಡಿ ಆಫ್ ಕ್ರೈಸ್ಟ್. ಇದೇ ಪ್ರಾರ್ಥನೆ, ಇದೇ ಚಾಪ್ಟರ್ ಅಲ್ಲಿ ಪ್ರಾರ್ಥನೆ ಮಾಡ್ತಾನೆ. 17 ವಚನ ಓದಿರಿ. 1 ಚಾಪ್ಟರ್ 17 ವರ್ಸ್. ಈ ಪ್ರಾರ್ಥನೆಯನ್ನು ದಿನಾಲು ನೀವು ಮಾಡಿರಿ, ದಿನಾಲು ಮಾಡಿರಿ. ಯಾವುದೇ ಪ್ರಾರ್ಥನೆ ಮಾಡಬೇಡ್ರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆಯು ಆಗಿರುವಾತನು, that the God of our Lord Jesus Christ, the God of our Lord Jesus Christ, the Father of glory. Come on, Father of glory. Then who you are? I am a son of glory. ಹೇಳ್ರಿ, ಪ್ರಭಾವ ಸ್ವರೂಪನಾದ ದೇವರಿಗೆ ಪ್ರಭಾವ ಸ್ವರೂಪನಾದ ಮಗನಾಗಿ ಕ್ರಿಸ್ತನಲ್ಲಿ ಹುಟ್ಟಿದ್ದೇನೆ. ಕಮಾನ್, ಹುಟ್ಟಿದ್ದೇನೆ. ವಾಕ್ಯವನ್ನು ಓದುವಾಗ ನಿಮ್ಮನ್ನು ನೋಡ್ರಿ, ಕನ್ನಡಿಯಲ್ಲಿ ನೋಡ್ರಿ. ವಾಕ್ಯ ಕನ್ನಡಿಯಲ್ಲಿ ನೋಡ್ರಿ. ದೇವರ ವಾಕ್ಯವನ್ನು ಕೇವಲ ಕೇಳುವವರು ಮಾತ್ರ ಆಗಬೇಡ್ರಿ. ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯದವನು ಅವನು ತನ್ನನ್ನೇ ಮೋಸ ಮಾಡುತ್ತಾನೆ. ಅವನು ಹುಟ್ಟು ಮುಖವನ್ನು ಕನ್ನಡಿಯಲ್ಲಿ ನೋಡಿ ತಾನು ಹೀಗೇನೇ ಇದ್ದೇನೆ ಎಂದು ತಕ್ಷಣ ಮರೆತು ಹೋಗುವ ಹಾಗೆ. ಹೇಗಿದ್ದೇನೆ? ಹೀಗೇನೇ ಇದ್ದೇನೆ. ಕನ್ನಡಿ ಏನು ತೋರಿಸ್ತದೆ ಹಾಗೇನೇ ಇದ್ದೇನೆ ಎಂದು ತಕ್ಷಣ ಮರೆತು ಹೋಗುವ ವ್ಯಕ್ತಿ ಹಾಗೆ. ಓದಿದಿರ? ಓದಿ 1:22 ಓದಿ. ಯಾಕೋಬ ಓದಿ 1:22. ಮತ್ತೆ ಇಲ್ಲಿ ಬರುವ 17ಕ್ಕೆ ಏನಾಯಿತು? ಓಕೆ, ವಾಕ್ಯದ ಪ್ರಕಾರ ನಡೆಯುವರಾಗಿರಿ. ಹೇಳ್ರಿ, ವಾಕ್ಯದ ಪ್ರಕಾರ ನಡೆಯುವರಾಗಿರಿ. ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನೇ ನೀವು ಮೋಸಗೊಳಿಸಬೇಡ್ರಿ. ಡೋಂಟ್ ಡಿಸೀವ್ ಯುವರ್ ಸೆಲ್ಫ್. ವಾಕ್ಯದ ಪ್ರಕಾರ ನಡೆಯುವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವು ಮೋಸಗೊಳಿಸಬೇಡ್ರಿ. ಪಕ್ಕದವರಿಗೆ ನಿಮ್ಮನ್ನು ನೀವು, ಇಲ್ಲಿ ಬೈಬಲ್ ಹೇಳುವುದಿಲ್ಲ ಪಕ್ಕದವರಿಗೆ ಮೋಸ ಮಾಡಬೇಡ್ರಿ, ಪಾಸ್ಟ್ರಿಗೆ ಮೋಸ ಮಾಡಬೇಡ್ರಿ, ಊರಿನವರಿಗೆ ಮೋಸ ಮಾಡಬೇಡ್ರಿ, ಲೀಡರ್ಗಳಿಗೆ ಮೋಸ ಮಾಡಬೇಡ್ರಿ ಅಂತ ಹೇಳುವುದಿಲ್ಲ. ನಿಮ್ಮನ್ನು ನೀವು ಮೋಸಗೊಳಿಸಬೇಡ್ರಿ. ಹಲೋ ಹೇಳ್ರಿ, ನನ್ನನ್ನು ನಾನು ಮೋಸ ಮಾಡೋದಿಲ್ಲ. ಓಕೆ, ನೆಕ್ಸ್ಟ್. ಯಾವನಾದರೂ ವಾಕ್ಯವನ್ನು ಕೇಳುವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರು. ಹೇಗೆ? ಕನ್ನಡಿಯಲ್ಲಿ, ಆಗ ನಾನು ಕನ್ನಡಿ ಮಾತಾಡಿದೆ, ರೈಟ್? ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರು. ನಿಮ್ಮ ಮುಖವನ್ನು ಎಲ್ಲಿಯಾದರೂ ನೀವು ವಿದೌಟ್ ಕನ್ನಡಿ ನೋಡಿದ್ದೀರಾ?
ಇಡೀ ಲೋಕ ನಿಮ್ಮ ಮುಖವನ್ನು ನೋಡ್ತದೆ, ನೀವು ಮಾತ್ರ ನಿಮ್ಮನ್ನು ನೋಡುವುದಿಲ್ಲ. ರೈಟ್? ಇಲ್ಲಿ ಇದ್ದವರು ಎಲ್ಲರೂ ವಿದೌಟ್ ಕನ್ನಡಿ ನಿಮ್ಮ ಮುಖವನ್ನು ಯಾರು ನೋಡಿದ್ದೀರಿ? ಎಲ್ಲರೂ ನಿಮ್ಮನ್ನು ನೋಡ್ತಾರೆ. ನಿಮಗೆ ಮಾತ್ರ ನಿಮ್ಮ ಮುಖವನ್ನು ನೋಡ್ಲಿಕ್ಕೆ ಆಗುದಿಲ್ಲ. ನಿಮ್ಮ ಮುಖ ನೋಡಬೇಕಾದ್ರೆ ನಿಮಗೆ ಮಿರರ್ ಬೇಕು. ಅದೇ ರೀತಿ ನಿಮ್ಮ ಆತ್ಮಿಕ ಮನುಷ್ಯ ಹೇಗಿದ್ದೇನಂತ ನೀವು ಈ ಕಣ್ಣುಗಳಿಂದ ನೋಡಲಿಕ್ಕೆ ಆಗುವುದಿಲ್ಲ. ವಾಕ್ಯ ಎಂಬ ಮಿರರ್ನಿಂದ, ಕನ್ನಡಿಯಿಂದ ನಿಮ್ಮನ್ನು ನೋಡಬೇಕು. ಎಷ್ಟು ನೀವು ನೋಡ್ತೀರಿ, ಎಷ್ಟು ನೀವು ನೋಡ್ತೀರಿ, ದರ್ಪಣದಲ್ಲಿ ನೋಡ್ತೀರಿ, ಮಿರರಲ್ಲಿ ನೋಡ್ತೀರಿ, ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತೀರಿ. ಎಷ್ಟು ನೀವು ಹೀಲಿಂಗ್ ಸ್ಕ್ರಿಪ್ಚರ್ಗಳನ್ನು ಕೇಳುತ್ತೀರಿ, ಆರೋಗ್ಯದಲ್ಲಿ ನಡೆಯುತ್ತೀರಿ. ಎಷ್ಟು ಸಮೃದ್ಧಿಯ ಸ್ಕ್ರಿಪ್ಚರ್ಗಳನ್ನು ಕೇಳುತ್ತೀರಿ, ನೀವು ಬಡವರಾಗಿ ನೋಡುವುದಿಲ್ಲ, ಸಾಲಗಾರನಾಗಿ ನೋಡುವುದಿಲ್ಲ, ಸಮೃದ್ಧಿಯುಳ್ಳ ವ್ಯಕ್ತಿಗಳನ್ನಾಗಿ ನೋಡುತ್ತೀರಿ. ನಿತ್ಯತ್ವವನ್ನು ದೇವರು ನಿಮ್ಮ ಒಳಗೆ ಇಟ್ಟಿದ್ದಾನೆ. ಗಾಡ್ ಸೆಟ್ ಇಟರ್ನಿಟಿ ಇನ್ ದೇರ್ ಹಾರ್ಟ್. ಓಕೆ? ಯಾವನಾದರೂ ವಾಕ್ಯವನ್ನು ಕೇಳುವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. ನೆಕ್ಸ್ಟ್ 24ನೇ ವಚನ. ಇವನು ತನ್ನನ್ನು ನೋಡಿಕೊಂಡು, ಯಾರ್ಯಾರನ್ನಲ್ಲ, ಹಲೋ, ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೇಗಿದ್ದೇನೆ, ಕಮನ್ ಮಾತಾಡಿ, ನೀವು ಮಾತಾಡಬೇಕು. ತಾನು ಹೇಗಿದ್ದೇನೆ, ಹೀಗೇನೇ ಇದ್ದೇನೆ ಎಂಬುದನ್ನು ಆ ಕ್ಷಣವೇ ಮರೆತು ಬಿಡುವುದು. ಮರೆಯಲಿಕ್ಕೆ ಬಿಡಬೇಡಿ. ಇವನು ತನ್ನನ್ನು ನೋಡಿಕೊಂಡು, ನೋಡಿ, ನಮ್ಮ ಮನೆಯಲ್ಲಿ ಒಂದು ಟೈಗರ್ ಎಂಬ ಒಂದು ನಾಯಿಗೆ ಹೆಸರಿಟ್ಟೆ, ಟೈಗರ್ ಅಂತ. ಚಿಕ್ಕ ನಾಯಿ. ಅವನಿಗೆ ಫಸ್ಟ್ ಡೇ ನಾನು ಕನ್ನಡಿ ತೋರಿಸಿದೆ. ಅದು ಯಾರಿಗೆ ಜೋರು ಮಾಡ್ತಾ ಇದೆ? ನನಗೆ ಜೋರು ಮಾಡ್ತಾ ಇದೆ. ನಾನು ಸುಮ್ಮನೆ ಇರಲಿಲ್ಲ, ಪುನಃ ತೋರಿಸಿದೆ. ರೈಟ್? ಅದು ನಿರಾಶೆಗೊಳ್ಳಿಲ್ಲ, ನಾನು ಪುನಃ ತೋರಿಸಿದೆ. ರೈಟ್? ಅದಕ್ಕೆ ಸಿಟ್ಟು ಬರ್ತಾ ಉಂಟು. ಯಾರೋ ಟಾಮಿ ದಾಸು ಯಾರೋ ಬಂದಾರೆ ಇಲ್ಲಿ. ಇವತ್ತು ಕೂಡ ಬೈಬಲ್ ನೋಡುವಾಗ ಕೆಲವರು ಮಾಡುವರಿದ್ದಾರೆ. ಯಾಕೆ? ಮೊದಲೇ ಏನೇನೋ ತುಂಬಿಬಿಟ್ಟಿದೆ. ಅನೇಕರು ಸುಳ್ಳು ಹೇಳಿದ್ದಾರೆ. ಆ ಕನ್ನಡಿಯಲ್ಲಿ ಇರುವ ನೀನು ಅಂತ ಹೇಳಿಕೊಡ್ಲೇ ಇಲ್ಲ. ಆ ಕನ್ನಡಿಯಲ್ಲಿ ಅವರು ಟಾಮಿ, ದಾಸು, ಮತಾಂತರ ಇದೆಲ್ಲ ಹಾಕಿಬಿಟ್ಟಿದ್ದಾರೆ. ಯಾರನ್ನು ಮೋಸಪಡಿಸುದು? ಆ ನಾಯಿ ಅವನನ್ನೇ ಮೋಸ ಮಾಡ್ತಾ ಇದೆ. ಆದರೂ ಬಿಡಲಿಲ್ಲ, ಪುನಃ ತೋರಿಸಿದೆ. ಒಂದು ದಿನ ಅದು ಗೊತ್ತಾಯಿತು, ಈ ಕನ್ನಡಿ ಒಳಗೆ ಇರುವ ನಾನು ಬಾಲಲ್ಲಾಡಿಸ್ತು. ಒಮ್ಮೆ ವಾಕ್ಯದಲ್ಲಿ ನಿಮ್ಮನ್ನು ನೀವು ನೋಡದಿದ್ದರೆ ಪುನಃ ನೋಡಿ, ಪುನಃ ಕೇಳಿ, ಪುನಃ ನೋಡಿ. ಎಲ್ಲಿವರೆಗೆ ನೋಡ್ಬೇಕಂದ್ರೆ ನಿಮ್ಮ ಬಾಲ ಅಲ್ಲಾಡಿಸುವವರೆಗೆ ನೋಡಬೇಕು. ರೈಟ್? ಅಲ್ಲಾಡಿತಂದ್ರೆ ಪ್ರಕಟಣೆ ಆಯ್ತು. ಓ, ಗ್ಲೋರಿ ಟು ಗಾಡ್, ಜೀಸಸ್. ರೈಟ್? ಎಲ್ಲಿವರೆಗೆ ನೋಡಬೇಕು? ಎಲ್ಲಿವರೆಗೆ ಗುರುಗುಡ್ತಾರೆ ಅಲ್ಲಿವರೆಗೆ ಅವರು ಮೋಸ ಮಾಡಿಸ್ತಾರೆ. ಯಾಕೆ? ಅವರ ಆತ್ಮಿಕ ಕಣ್ಣುಗಳು ಕುರುಡಾಗಿದೆ. ಇಲ್ಲಿ ಅಪೊಸ್ತಲ ಪೌಲನು ಪ್ರಾರ್ಥನೆ ಮಾಡ್ತಾನೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಪ್ರಭಾವ ಸ್ವರೂಪನಾದ ತಂದೆ. ಪ್ರಭಾವ ಸ್ವರೂಪನಾದ ತಂದೆಗೆ ಹುಟ್ಟಿದವರು ಯಾರು? ಯೇಸು ಹೇಳಿದ ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಪ್ರಭಾವ ಸ್ವರೂಪನಾದ ದೇವರಿಗೆ ರೀಪ್ರೊಡಕ್ಷನ್ ಆಗಿ ನೀವು ಹುಟ್ಟಿದ್ದೀರಿ. ನಿಮ್ಮ ಪರಿಚಯ ಪ್ರಭಾವ ಸ್ವರೂಪನಾದ
ತಂದೆಯು ಆಗಿರುವುದು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳು. ಗುಪ್ತ, ನಿನ್ನ ಸೆನ್ಸ್ ನಾಲೆಜ್ಗೆ ಅದು ಗುಪ್ತ, ನಿನ್ನ ಸೆನ್ಸ್ ನಾಲೆಜ್ಗೆ ಅದು ಮಿಸ್ಟ್ರಿ. ಯೋನನ ಮಗನಾದ ಸೀಮೋನ್ನೇ, ನೀನು ಧನ್ಯನು. ಯೇಸು ಸ್ವಾಮಿ ಹೇಳಿದ ಸಾಮಾನ್ಯ ಜನರನ್ನ ಕುರಿತಾಗಿ ಏನು ಹೇಳ್ತಾರೆ? ಪ್ರವಾದಿ ಹೇಳ್ತಾ ಇದ್ದಾರೆ, ಯೆರೆಮೀಯ ಹೇಳ್ತಾ ಇದ್ದಾರೆ, ಯೋನ ಹೇಳ್ತಾ ಇದ್ದಾರೆ. ನೀವು ನನ್ನ ಬಗ್ಗೆ ಏನು ಹೇಳ್ತಾ ಇದ್ದೀರಿ? ಇಮ್ಮಿಡಿಯೇಟ್ಲಿ ಪೇತ್ರ ಹೇಳಿದ, ನೀನು ಬರಬೇಕಾದ ಕ್ರಿಸ್ತನು, ಜೀವ ಸ್ವರೂಪನಾದ ಕುಮಾರನು. ಯೋನನ ಮಗನಾದ ಸೀಮೋನ್ನೇ, ಈ ಗುಟ್ಟು, ಈ ಗುಪ್ತವಾದ ಸಂಗತಿ, ಈ ಇಂದ್ರಿಯಗಳಿಗೆ ಮರೆಯಾದ ಸಂಗತಿ, ಇದು ಸ್ಪಿರಿಚುವಲ್ ರಿಯಾಲಿಟಿ. ಸ್ಪಿರಿಚುವಲ್ ರಿಯಾಲಿಟಿಯನ್ನು ಪ್ರಕಟಿಸಿದ್ದು ನಿನ್ನ ಇಂದ್ರಿಯಗಳ ಜ್ಞಾನ ಅಲ್ಲ, ಪರಲೋಕದ ತಂದೆ ಇದನ್ನು ನಿನಗೆ ಪ್ರಕಟಿಸ್ತಾನೆ. ಪರಲೋಕದ ತಂದೆ ಪ್ರಕಟಿಸ್ತಾನೆ. ಅದಕ್ಕೆ ಸಮಯದ ಮನುಷ್ಯನು ರೊಟ್ಟಿದಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ರೇಮ ಪ್ರಕಟಣೆಯಿಂದ, ಬಾಯಿಂದ ಬರುವ ಮಾತುಗಳಿಂದ ಬದುಕುತ್ತಾನೆ. ಬದುಕುತ್ತಾನೆ. ರೈಟ್? ಹೇಳಿ, ಪ್ರಭಾವ ಸ್ವರೂಪನಾದ ದೇವರಿಗೆ ಪ್ರಭಾವ ಸ್ವರೂಪಿಯಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಓಕೆ, ತಂದೆಯಾಗಿರುವ ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸ್ತೇನೆ. ನೆಕ್ಸ್ಟ್, ಆತನು ನಿಮ್ಮ ಮನೋನೇತ್ರಗಳನ್ನು ಕರೆಕ್ಟಾಗಿ ಓದಿ. ದ ಐ ಆಫ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಬೀಂಗ್ ಎನ್ಲೈಟೆಡ್, that you may know what is the hope of his calling. ಆತನು ನಿಮ್ಮ ಮನೋನೇತ್ರ. ಎಲಿಷಾ ಪ್ರಾರ್ಥನೆ ಮಾಡಿದ ಗೇಹಜಿಗೆ, ದೇವರೇ ಇವನ್ ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ. ಪೌಲ, ದೇವರೇ ಇವನು ನೋಡುವಂತೆ ಇವರ ಕಣ್ಣುಗಳು ತೆರೆ ಅಂತ ಪ್ರಾರ್ಥನೆ ಮಾಡುವುದಿಲ್ಲ. ಅದೇ ವ್ಯತ್ಯಾಸ. ನಿಮ್ಮ ಕಣ್ಣು ತೆರೆಯಲ್ಪಟ್ಟಿದೆ ಯಾವಾಗ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದ. ಅಲ್ಲಿವರೆಗೆ ನಿಮಗೆ ಬೈಬಲ್ ಎಲ್ಲ ಕುರುಡನು ಕನ್ನಡಿ ನೋಡಿದ. ಕುರುಡನು ಎಷ್ಟೇ ಕನ್ನಡಿ ನೋಡಿದರೂ ಅವನಿಗೆ ಕಾಣುವುದಿಲ್ಲ. ಹಲೋ, ಕೇಳ್ತಾ ಇದ್ದೀರಾ? ಅವನು ಎಷ್ಟೇ ಓದಿದರೂ ಅವನಿಗೆ ಅರ್ಥ ಆಗುವುದಿಲ್ಲ. ಅವನು ಅವನದ್ದೇ ಒಂದು ಸಾಹಿತ್ಯ ಹಾಕಿ ಕಲ್ಪನೆ ಮಾಡ್ತಾನೆ. ಯೇಸು ಎಂಬ ಕ್ರಿಸ್ತನಿದ್ದನು, ಯೆರೂಸಲೇಮ್ ಬೀದಿಗಳಲ್ಲಿ ನಡೆದನು, ಆಗ ಇದ್ದನು. ಅವನು ಸ್ಟೋರಿ ಕಥೆಯಾಗಿ ಓದ್ತಾನೆ. ಬಟ್ ನಾವು ರಿಯಾಲಿಟಿಯಾಗಿ ಓದ್ತೇವೆ. ಆತ ನಮ್ಮ ಜೊತೆಯಲ್ಲಿದ್ದಾನೆ, ನಮ್ಮಲ್ಲಿ ಇದ್ದಾನೆ, ಹೋ ನಾವು ಓದ್ತೇವೆ. ವಿ ಫೀಲ್ ಹಿಮ್, ವಿ ಎಕ್ಸ್ಪೀರಿಯನ್ಸ್ ಹಿಮ್. ಅವರಿಗೆ ಅದು ಹುಚ್ಚು ಮಾತು, ನಮಗೆ ರಿಯಾಲಿಟಿ. ಹಲೋ, ಇದ್ದೀರಾ ಇಲ್ಲಿ? ಕಣ್ಣುಗಳು ತೆರೆಯಲ್ಪಡುವಂಥದ್ದು ಯಾವಾಗ? ಅವರು ಕರ್ತನ ಕಡೆಗೆ ತಿರುಗಿಕೊಂಡಾಗ. ಬೇಕಾದರೆ ನಾವು ಓದುವ ಪುನಃ 3:14 ವಚನ, ಮತ್ತೆ ಇಲ್ಲಿ ಬರುವ ನಾವು 3:14 ವಚನ, 15 ವಚನ ಎಂದು ಓದುವ. ಸೆಕೆಂಡ್ ಕೊರಿಂಥಿಯನ್ ಆದರೆ ಅವರ ಬುದ್ಧಿ ಮಂದವಾಯಿತು. ಈ ದಿನದವರೆಗೂ ಹಳೆ ಒಡಂಬಡಿಕೆಯು ಪಾರಾಯಣವಾಗುವಾಗ, ಹಳೆ ಒಡಂಬಡಿಕೆ ಓದುವಾಗ ಅದು ಕ್ರಿಸ್ತನಲ್ಲಿ ಗತಿಸಿ ಹೋಗುತ್ತದೆ ಎಂಬುದು ಅವರಿಗೆ ಪ್ರಕಟವಾಗದೆ ಇರುವುದರಿಂದ ಆ ಮುಸುಕು ಎತ್ತಲ್ಪಡದೆ ಇರುತ್ತದೆ. ಮುಸುಕು ಕಾಣುವುದಿಲ್ಲ. ನೆಕ್ಸ್ಟ್, ಈ ದಿನದವರೆಗೂ ಮೋಶೆಯ ಗ್ರಂಥ ಪಾರಾಯಣ ಆಗುವಾಗೆಲ್ಲ ಮುಸುಕು ಅವರ ಹೃದಯದ ಮೇಲೆ ಇರುತ್ತೆ, ಅಂದರೆ ಆತ್ಮದ ಮೇಲೆ. ಬಟ್ ಇವನ್ ಟು ದಿಸ್ ಡೇ ವೆನ್ ಮೋಸೆಸ್ ಇಸ್ ರೀಡ್, ಎ ವೇಲ್ ಲೈಸ್ ಆನ್ ದೇರ್ ಹಾರ್ಟ್. ನೆಕ್ಸ್ಟ್, ಅವರ ಹೃದಯವು nevertheless when one turn to the Lord the veil is taken away. ಅವರ ಕಣ್ಣು ತೆರೆಯಲ್ಪಡುತ್ತದೆ. their eyes will open. ಅಪೊಸ್ತಲ ಪೌಲನಿಗೆ ಏನು ಹೇಳ್ತಾನೆ? ಅವರು ಕತ್ತಲೆಯಿಂದ ಬೆಳಕಿಗೂ, ಸೈತಾನ ಅಧಿಕಾರದಿಂದ ದೇವರ ರಾಜ್ಯಕ್ಕೂ, ನನ್ನಿಂದ ನಂಬುವರಿಂದ ಅವರು ಪಾಪವರ ಪರಿಹಾರವನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರನ್ನು ಕಳಿಸ್ತೇನೆ.
ಕಣ್ಣು ತೆರೆಯುವುದಂದರೆ ಯೇಸುವನ್ನು ಅಂಗೀಕಾರ ಮಾಡಿದ ವ್ಯಕ್ತಿಯ ಕಣ್ಣುಗಳು ಫಸ್ಟ್ ತೆರೆಯಲ್ಪಡ್ತದೆ. ಇವತ್ತು ಅನೇಕರ ಕಣ್ಣುಗಳು ತೆರೆಯಲ್ಪಟ್ಟಿದೆ. ಬಟ್ ಇಲ್ಲಿ ಅಪೊಸ್ತಲ ಪೌಲ ಪ್ರಾರ್ಥಿಸ್ತಾನೆ, ಕಣ್ಣುಗಳು ಬೆಳಗಲ್ಪಡಬೇಕು. ಒಂದು ಕತ್ತಲೆಯಲ್ಲಿ ಒಂದು ಕೋಣೆಯಲ್ಲಿ ಫ್ರಿಡ್ಜ್ ಇದೆ, ಎಲ್ಲ ಇದೆ, ನಿಮಗೆ ಬೇಕಾದ ರೇಷನ್ ಇದೆ, ಎಲ್ಲ ಇದೆ. ನಿಮ್ಮ ಕಣ್ಣು ತೆರೆಯಲ್ಪಟ್ಟಿತ್ತು. ನಿಮಗೆ ಕತ್ತಲೆಯಲ್ಲಿ ಏನಾದರೂ ಕಾಣ್ತದ? ಕಮಾನ್, ಕತ್ತಲೆಯಲ್ಲಿ ಏನಾದರೂ ಕಾಣ್ತದ? ಕತ್ತಲೆಯಲ್ಲಿ ಕಾಣುವುದಿಲ್ಲ. ಕಾಣಬೇಕಂತ ಹೇಳಿದರೆ ಆ ರೂಮಲ್ಲಿ ಬೆಳಕು ಬೇಕು. ಎಂಟ್ರೆನ್ಸ್ ಆಫ್ ಗಾಡ್ಸ್ ವರ್ಡ್ ಗಿವ್ ಲೈಟ್. ಒಂದು ಆಂಪ್ಲಿಫೈಡ್ ಫ್ಲಡ್ಡೆಡ್ ವಿತ್ ಲೈಟ್ ಅಂತ ಹೇಳ್ತದೆ. ಫ್ಲಡ್ಡೆಡ್ ವಿತ್ ಲೈಟ್, ಎನ್ಲೈಟ್ಮೆಂಟ್. ಯಾವಾಗ ನೀವು ಅಂತರದಲ್ಲಿ ಏಳುತ್ತೀರಿ, ನಿಮ್ಮ ಕಣ್ಣುಗಳು ಬೆಳಗುವಾಗ ನೀವು ಆರೋಗ್ಯವನ್ನು ನೋಡ್ತೀರಿ, ಸಿಕ್ನೆಸ್ ಅನ್ನು ನೋಡುವುದಿಲ್ಲ. ನೀವು ಸಫಲತೆಯನ್ನು ನೋಡುತ್ತೀರಿ, ಕಾಯಿಲೆಯನ್ನು ನೋಡುವುದಿಲ್ಲ. ನೀವು ಬದುಕುವಂಥದ್ದು ನೋಡ್ತೀರಿ, ಸಾಯುವಂಥದ್ದು ನೋಡುವುದಿಲ್ಲ. ಉಪದ್ರವ ನಿನ್ನ ಗುಡಾರದ ಬಳಿಗೆ ಬರುವುದಿಲ್ಲ ಅಂತ ನೋಡುತ್ತೀರಿ. ಯಾವ ಕೇಡು ನಿನಗೆ ಸಂಭವಿಸುತ್ತಿಲ್ಲ ಅಂತ ನೋಡುತ್ತೀರಿ. ಹಲೋ, ನಿನ್ನ ಒಳಗಿನ ಮನುಷ್ಯ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಎನಿಥಿಂಗ್ ಕಮ್ಸ್ ಸರೌಂಡಿಂಗ್, ನೀನು ಡಿಫರೆಂಟ್ ರಲ್ಮ್ ಅಲ್ಲಿ ನೋಡುತ್ತಿ. ನೀನು ನೋಡುವ ಸ್ತರವೇ ಬೇರೆ. ಅದಕ್ಕೋಸ್ಕರ ಎವ್ರಿ ಟೈಮ್ ನಿಮ್ಮ ಇನ್ನರ್ ಮ್ಯಾನಿಗೆ ವಾಕ್ಯವನ್ನು ನೀವು ಉಣಿಸಬೇಕು. ಅವನು ದಿನಾಲು ನೋಡಬೇಕು, ದಿನಾಲು ನೋಡಬೇಕು. ಕಮಾನ್, ಪಕ್ಕದವರಿಗೆ ಅವನು ದಿನಾಲು ಸರಿಯಾಗಿ ನೋಡಬೇಕು. ಅವನ ಕಣ್ಣು ಮುಚ್ಚಿದ್ರೆ ಇವನು ಬೇಡವಾದದ್ದು ನೋಡುತ್ತಾನೆ. ಹೊರಗಿನವನು ಬೇಡವಾದದ್ದು ನೋಡಿದ್ರೆ ನೀವೇನು ನೋಡ್ತೀರಿ ಅದೇ ನೀವು ಹೊಂದುತ್ತೀರಿ. ಭಯವು ಹುಟ್ಟಿದೊಡನೆ ಆಪತ್ತು ಸಂಭವಿಸಿತು. ಯಾವುದಕ್ಕೆ ನಾನು ಭಯಪಡ್ತೇನೋ ಅದು ತಪ್ಪದೆ ಬರುವುದು. ಕೆಲವರಿಗೆ 7 ಗಂಟೆ ಆಗುವಾಗ ಭಯದ ಆಲೋಚನೆ, ಕೆಲವರ ರೋಗಗಳ ಭಯ, ಕೆಲವರಿಗೆ ಕ್ಯಾನ್ಸರ್ನ ಭಯ, ಕೆಲವರಿಗೆ ಸಾಯುವಂಥ ಭಯ. ಯಾಕೆ? ಹೊರಗಿನಿಂದ ಒಂದು ಫೋರ್ಸ್ ಇದೆ, ಈವಿಲ್ ಫೋರ್ಸ್. ಅದು 24/7 ನಿಮಗೆ ಆಕ್ರಮಣ ಮಾಡಲಿಕ್ಕೆ ನೋಡ್ತಾ ಇರ್ತದೆ. ಬಟ್ ಒಳಗೆ ಒಂದು ಶಕ್ತಿ ಇದೆ. ನೀವು ದೇವರಿಂದ ಹುಟ್ಟಿದವರು, ನಿಮ್ಮಲ್ಲಿ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ಆದ್ದರಿಂದ ಆ ಸುಳ್ಳು ಪ್ರವಾದಿಗಳನ್ನು ಜಯಿಸ್ತೀರಿ. ಅವರು ಲೋಕ ಪ್ರೇರಿತರಾಗಿ ಮಾತಾಡುತ್ತಾರೆ, ನಾವು ಆತ್ಮ ಪ್ರೇರಿತರಾಗಿ ಮಾತಾಡುತ್ತೇವೆ. ಅವರಿಗೆ ಏನು ಕಾಣ್ತದೆ, ಏನು ಕೇಳ್ತದೆ, ಏನು ನೋಡ್ತಾರೆ, ಏನು ಫೀಲ್ ಆಗ್ತದೆ ಅದನ್ನು ಮಾತಾಡುತ್ತಾರೆ. ಲೋಕ ಪ್ರೇರಿತರಾಗಿ ಮಾತಾಡುತ್ತಾರೆ, ನಾವು ಆತ್ಮ ಪ್ರೇರಿತರಾಗಿ ಮಾತಾಡುತ್ತೇವೆ. ಇಬ್ಬರು ಟಾಕ್ ಡಿಫರೆಂಟ್. ಅವರು ಮಾತಾಡ್ತಾರೆ, ನೀವು ಮಾತಾಡುವಂಥದ್ದು ಅವರಿಗೆ ಹುಚ್ಚು ಮಾತು. ಲಾಜರಸನ್ನು ಎಬ್ಬಿಸ್ಲಿಕ್ಕೆ ಹೋದಾಗ ಯೇಸು ಹೇಳಿದ, ಲಾಜರಸನ್ನು ನಿದ್ರೆ ಮಾಡ್ತಾ ಇದ್ದೆ, ನಾವು ಎಬ್ಬಿಸ್ಲಿಕ್ಕಿದೆ. ಸ್ವಾಮಿ, ಅವನು ನಿದ್ರೆ ಮಾಡಿದ್ರೆ ಹೇಳ್ತಾನೆ, ನಾವು ಯಾಕೆ ಹೋಗುವುದಲ್ಲಿ? ಲಾಜರಸನ್ನು ಸತ್ತನು. ಯುವರ್ ಲ್ಯಾಂಗ್ವೇಜ್, ರೈಟ್? ಎಲ್ಲಿವರೆಗೆ ನೀವು ವಚನದಲ್ಲಿ ಬಲ ಹೊಂದುವುದಿಲ್ಲ, ಗುರು ಆಗುವುದಿಲ್ಲ, ನೀವೆಷ್ಟೇ ಪ್ರಾರ್ಥನೆ ಮಾಡಿ. ಮತ್ತೆ ಕಡೆಗೆ ಹೇಳಿದಿರಿ, ಇಷ್ಟು ಪ್ರಾರ್ಥನೆ ಮಾಡ್ತೇನೆ, ಏನಾಯ್ತು? ಪ್ರಾರ್ಥನೆ ಮಾಡುವುದು ನಾವು ಏನು ಹೊಂದುವುದಕ್ಕೋಸ್ಕರ ಅಲ್ಲ, ಪ್ರಾರ್ಥನೆ ಮಾಡುವುದು ನಾವು ಆತನನ್ನು ತಿಳಿಯುವುದಕ್ಕೋಸ್ಕರ. ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಪ್ರೇಯರ್. ಯಾವಾಗ ನೀವು ಪ್ರಾರ್ಥನೆ, ಪರ್ಸನಲ್ ಪ್ರಾರ್ಥನೆಯನ್ನು ಮಾಡುವುದನ್ನು ಸ್ಟಾಪ್ ಮಾಡ್ತೀರಿ, ನೀವು ಆತನನ್ನು ತಿಳಿಯುವುದು ಸ್ಟಾಪ್ ಮಾಡ್ತೀರಿ. ನೀವು ಪರ್ಸನಲ್ ಪ್ರಾರ್ಥನೆ ಯಾವಾಗ ಸ್ಟಾಪ್ ಮಾಡ್ತೀರಿ, ನಿಮ್ಮ ಆತ್ಮಿಕ ತಿಳುವಳಿಕೆ ಡಲ್ ಆಗ್ತದೆ, ನಿಮ್ಮ ಆತ್ಮಿಕ ಕಣ್ಣುಗಳು ಕುರುಡಾಗ್ತವೆ. ಮತ್ತೆ ನಿಮಗೆ ಏನು ಕೇಳ್ತದೆ, ಕಾಣ್ತದೆ ಅದನ್ನೇ ಮಾತಾಡುತ್ತೀರಿ, ನೀವು ಗುಣಗುಟ್ಟುತ್ತೀರಿ. ಬೈಬಲ್ ಹೇಳ್ತದೆ, ಅವರು ಗುಣಗುಟ್ಟಿದಂತೆ ನಾವು ಗುಣಗುಟ್ಟಬಾರದು. ಅವರು ಸಂಹಾರಕನ ಕೈಯಲ್ಲಿ ಸತ್ತರು. ಏಂಜಲ್ ಆಫ್ ಡೆತ್, ಮರಣದ ಆತ್ಮನಿಗೆ ಅವರು ಡೋರ್ ಓಪನ್ ಮಾಡಿದರು.
ಯಾವಾಗ ನೀವು ಪರ್ಸನಲ್ ಆಗಿ ಪ್ರಾರ್ಥನೆ ಮಾಡ್ತೀರಿ, ದೇವರನ್ನು ತಿಳಿಯುವುದಕ್ಕೋಸ್ಕರ, ಆತನು ಅರಿಯುವುದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡ್ತೀರಿ, ನಿಮ್ಮ ಒಳಗಿಂದ ಸ್ತೋತ್ರಗಳು ಹುಟ್ಟುತ್ತವೆ. ಓ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಪರಲೋಕದ ಸಕಲ ಆತ್ಮೀಯ ಆಶೀರ್ವಾದಗಳಿಂದ ನನ್ನನ್ನು ತುಂಬಿಸಿ, ಅದಕ್ಕೋಸ್ಕರ ಸ್ತೋತ್ರ. ಓ ಥ್ಯಾಂಕ್ ಯು ಜೀಸಸ್. ನನ್ನನ್ನು ಅಂಧಕಾರದ ದೊರೆತನದಿಂದ ನೀನು ಬಿಡುಗಡೆ ಮಾಡಿ ನಿನ್ನ ಕುಮಾರನ ರಾಜ್ಯದೊಳಗೆ ನಮ್ಮನ್ನು ಸೇರಿಸಿ. ಥ್ಯಾಂಕ್ ಯು ಜೀಸಸ್. ಆ ರಾಜ್ಯದಲ್ಲಿ ನಾನು ಹುಟ್ಟಿದ್ದೇನೆ. ಸ್ತೋತ್ರ. ದೇವರು ನಿನಗೆ ಕ್ರಿಸ್ತನಲ್ಲಿ ಏನು ಮಾಡಿದ್ದಾನೆ ಅದಕ್ಕೆ ನೀನು ಕೇವಲ ಸ್ತೋತ್ರ ಮಾಡುತ್ತಿ, ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುತ್ತಿ. ಸ್ತೋತ್ರ ಒಳಗಿಂದ ಹುಟ್ಟಬೇಕಾದ್ರೆ ಒಳಗಿನ ಮನುಷ್ಯನು ದೇವರ ಉಪಕಾರವನ್ನು ತಿಳಿಯಬೇಕು. ಎಲ್ಲಿವರೆಗೆ ಒಳಗಿನ ಮನುಷ್ಯನ ದೇವರ ಉಪಕಾರ ಕನಿಕರವನ್ನು ನೆನಪಿಗೆ ತರುವುದಿಲ್ಲ, ಅಲ್ಲಿವರೆಗೆ ಅವನು ಸ್ತೋತ್ರ ಮಾಡುವುದಿಲ್ಲ, ಅವನು ಗುಣಗುಟ್ಟುತ್ತಾನೆ, ದೂರ್ತಾನೆ. ಕೊಲೋಸಿಯನ್ 2 chapter 7 verse ಓದಿರಿ. Colossians 2 chapter 7 verse. ಆತನಲ್ಲಿ ಬೇರೂರಿಕೊಂಡು, 6ನೇ ವಚನದಿಂದ ಎಲ್ಲರೂ ಓದಿರಿ. ಆದ್ದರಿಂದ ನೀವು ಕರ್ತನಾದ ಯೇಸು ಎಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆ. ಎಷ್ಟು ಮಂದಿ ಅಂಗೀಕಾರ ಮಾಡಿದ್ದೀರಿ? ಮಾಡದವರು ಇವತ್ತು ಮಾಡಿ. ಓಕೆ. ಆದ್ದರಿಂದ ನೀವು ಕರ್ತನಾದ ಯೇಸು ಎಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆ ಆತನಲ್ಲಿ ಇದ್ದವರಾಗಿ ನಡೆಯಿರಿ. ಹೇಗೆ ನಡೆಯಬೇಕು? ಆತನಲ್ಲಿ ಇದ್ದವರಾಗಿ ನಡೆದುಕೊಳ್ಳಿರಿ. ನೆಕ್ಸ್ಟ್, ಆತನಲ್ಲಿ ಬೇರೂರಿಕೊಂಡು. ಒಂದು ಮರ ನೆಡಲ್ಪಟ್ಟಾಗ ಅದು ಬೇರೂರಬೇಕು, ಗಟ್ಟಿಯಾಗಬೇಕಾದ್ರೆ. ನಿಮ್ಮ ಕ್ರಿಸ್ತಿಯ ಜೀವಿತ ಬೇರೂರಬೇಕು, ಅದು ಆಳಕ್ಕೆ ಹೋಗಬೇಕು, ಪ್ರಕಟಣೆ ಹೋಗಬೇಕು. ಭಕ್ತಿ ವೃದ್ಧಿಯನ್ನು ಹೊಂದಿ, ಸೇ ರೂಟೆಡ್ ಅಂಡ್ ಬಿಲ್ಟ್ ಅಪ್ ಇನ್ ಹಿಮ್, ರೂಟೆಡ್ ಅಂಡ್ ಬಿಲ್ಟ್ ಅಪ್ ಇನ್ ಹಿಮ್ ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್. ರೂಟೆಡ್, ಕಮಾನ್ ಹೇಳಿ, ರೂಟೆಡ್ ಅಂಡ್ ಬಿಲ್ಟ್ ಅಪ್. ನಿನ್ನ ಇನ್ನರ್ ಮ್ಯಾನ್ ಅನ್ನು ಬಿಲ್ಡ್ ಮಾಡುವುದು ಆತನಲ್ಲಿ. ಓಕೆ. ಬಿಲ್ಡ್ ಅಪ್ ಇನ್ ಹಿಮ್ ಅಂಡ್ ಎಸ್ಟಾಬ್ಲಿಷ್ಡ್ ಇನ್ ದ ಫೇತ್. ಓಕೆ. ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ, ಕಮನ್ ಹೇಳ್ರಿ, ಸ್ತೋತ್ರ ಮಾಡುವವರಾಗಿರಿ. ಗುಣಗುಟ್ಟಬೇಡ್ರಿ. ಸ್ತೋತ್ರ. ಸ್ತೋತ್ರ ಬರ್ಬೇಕಂತ ಹೇಳಿದ್ರೆ ಒಳಗಿಂದ ಬರಬೇಕು, ಹಾರ್ಟಿನಿಂದ ಬರಬೇಕು. ಹಾರ್ಟಿನಿಂದ ಸ್ತೋತ್ರ ಬರೋದಿಲ್ಲ ಅಂತ ಹೇಳಿದ್ರೆ ನೀವು ಬಾಹಾಟ ಹೇಳ್ತೀರಿ. ಸ್ತೋತ್ರ ಎಂದು ಹಾಡುವೆ ಕರ್ತನೆ ಮನಸಾರೆ, ಸ್ತೋತ್ರ ಎಂದು ಹಾಡುವೆನು ದೇವಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅದು ಒಳಗಿಂದ ಸ್ತೋತ್ರ ಬರಬೇಕು. ಸ್ತೋತ್ರ ಯಾಕೆ ಸ್ತೋತ್ರ ಮಾಡ್ತೀರಿಯಾ? ಸ್ತೋತ್ರ ಅಂತ ಹೇಳಿದ್ರೆ ಇಲ್ಲಿ ಕೇಳಿ, ಯಾಕೆ ಸ್ತೋತ್ರ ಮಾಡ್ತಿ? ನೀವು ಗದ್ದೆಯಲ್ಲಿ ಏನು ಬಿತ್ತದೆ ಸುಮ್ಮನೆ ನೀರು ಹಾಕಿದರೆ ಏನಾದರೂ ಉಪಯೋಗ ಇದೆಯಾ? ಯಾಕೆ? ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡ್ರಿ. ಕ್ರಿಸ್ತನಲ್ಲಿ ದೇವರೇ ನನಗೆ ನೀನು ನೂತನ ಸೃಷ್ಟಿ ಮಾಡಿದ್ದಿ, ಸ್ತೋತ್ರ. ಯಾರಾದ್ರು ಕ್ರಿಸ್ತನಲ್ಲಿದ್ದರೆ ಅವನು ಹೊಸ ಸೃಷ್ಟಿ, ಈಗ ಪೂರ್ವ ಸ್ಥಿತಿ ಹೋಯ್ತು, ಎಲ್ಲವೂ ನೂತನ ಆಯ್ತು. ಯಾರಿಂದ ಆದದ್ದು? ದೇವರಿಂದ ಆದದ್ದು, ರೈಟ್? ಅದಕ್ಕೆ ಸ್ತೋತ್ರ. ನನ್ನನ್ನು ನಾನು ಹೊಸ ಸೃಷ್ಟಿ ಮಾಡಿದಲ್ಲ, ನನ್ನನ್ನು ನಾನು ಮಾಡಿರುವುದು ಅದು ಪ್ರೈಡ್. ನನ್ನನ್ನು ನಾನು ಹೆಚ್ಚಿಸಿಕೊಳ್ಳುವುದಲ್ಲ, ದೇವರು ಏನು ಮಾಡಿದಾನೆ ಅದಕ್ಕೆ ಒಪ್ಪಿಕೊಂಡು ಕೃತಜ್ಞತೆಯನ್ನು ಹೇಳುವುದು, ಸ್ತೋತ್ರ. ಥ್ಯಾಂಕ್ಫುಲ್ ಹಾರ್ಟ್. ಇದನ್ನು ಮಾಡುವಾಗ ನಿಮ್ಮ ಕಣ್ಣುಗಳು ಬೆಳಗಲ್ಪಡುತ್ತವೆ. ಇದನ್ನು ಮಾಡುವಾಗ ನಿಮ್ಮ ಕಣ್ಣುಗಳು ಬೆಳಗಲ್ಪಡುತ್ತವೆ. ನಾವು ಹೊಸ ಒಡಂಬಡಿಕೆಯಲ್ಲಿ ಪ್ರಾರ್ಥನೆ ಮಾಡುವುದು ಹೆಚ್ಚಾಗಿ ಕೇವಲ ಪಡಕೊಳ್ಳಿಕ್ಕೆ ಅಲ್ಲ, ನಾವು ತಿಳುಕೊಳ್ಳಿಕ್ಕೆ. ಹಲ್ಲೆಲೂಯಾ. ಅಪೊಸ್ತಲ ಪೌಲ ಇಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಎಫೆಸ ಸಭೆ ತಿಳಿದುಕೊಳ್ಬೇಕು. ಏನು ತಿಳಿದುಕೊಳ್ಬೇಕು? ಮುಂದೆ ನೆಕ್ಸ್ಟ್ ಓದಿರಿ. ಅಲ್ಲಿ ನಾನು ಎಲ್ಲವನ್ನು ಬಿಡಿಸ್ತಿಲ್ಲ, ಟೈಮ್ ಆಯಿತು. ಈ ಪ್ರಾರ್ಥನೆಯನ್ನು ನೀವು ಮಾಡ್ರಿ ಎವ್ರಿ ಡೇ. ಓಕೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಪ್ರಭಾವ ಸ್ವರೂಪನ ತಂದೆ ಆಗಿರುವ ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳ್ಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸ್ತೇನೆ. ಓಕೆ.
ಆತನು ನಿಮ್ಮ ಮನೋನೇತ್ರಗಳನ್ನು ಅಂದರೆ ಸ್ಪಿರಿಚುವಲ್ ಸಂಗತಿಗಳನ್ನು ನೋಡುವಂತೆ. ಹೇಗೆ ಎಲಿಷನು ಪ್ರಾರ್ಥನೆ ಮಾಡಿದ, ದೇವರು ಇವನು ನೋಡುವಂತೆ. ದೇವದೂತರು ರಿಯಲ್ ತಾನೆ, ರಥರಥಗಳು ರಿಯಲ್ ತಾನೆ. ಅದೇ ರೀತಿ ಆತ್ಮಿಕ ಲೋಕದ ಪರಲೋಕದ ಸಕಲ ಆತ್ಮೀಯ ಆಶೀರ್ವಾದಗಳನ್ನು ನೀವು ಆತ್ಮದಲ್ಲಿ ಅಂಗೀಕಾರ ಮಾಡಿದಾಗ ಯು ಆರ್ ಸರೌಂಡೆಡ್ ಬೈ ಬ್ಲೆಸ್ಸಿಂಗ್. ಯು ಆರ್ ಬೋರ್ನ್ ಇನ್ ಟು ಬ್ಲೆಸ್ಸಿಂಗ್, ಬೋರ್ನ್ ಇನ್ ಟು ದ ಕಿಂಗ್ಡಮ್. ನಿಮ್ಮ ಒಳಗಿನ ಮನುಷ್ಯ, ವೆದರ್ ಯು ಫೀಲ್ ಆರ್ ನಾಟ್ ಫೀಲ್, ನಾವು ನೋಡುವವರಾಗಿ ನಡೆಯುವವರಲ್ಲ, ನಾವು ನಂಬುವವರಾಗಿ ನಡೆಯುತ್ತೇವೆ. ನಂಬಿ ನಾವು ಮಾತಾಡೋದು. ಏನನ್ನು ನಂಬುವುದು? ಏನೇನು ನಂಬುವುದಲ್ಲ, ಕಥೆಗಳನ್ನು ನಂಬುವುದಲ್ಲ, ಸ್ಪಿರಿಚುವಲ್ ರಿಯಾಲಿಟಿಯನ್ನು ನಂಬುವುದು. ಆತ ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು. ನೀವು ಯಾರಿಂದ ಕರೆಸಿಕೊಂಡವರು? ನೀವು ಯಾರ್ಯಾರಿಂದ ಕರೆಯಲ್ಪಟ್ಟವರಲ್ಲ. ಪಾಸ್ಟಿಂದ ಕರೆಯಲ್ಪಟ್ಟವರಲ್ಲ, ಯಾವ ಲೀಡರ್ನಿಂದ ಕರೆಯಲ್ಪಟ್ಟವರಲ್ಲ, ಯಾವ ಪೊಲಿಟಿಷಿಯನ್ ಇಂದ ಕರೆಯಲ್ಪಟ್ಟವರಲ್ಲ. ನೀವು ದೇವರಿಂದ ಕರೆಯಲ್ಪಟ್ಟವರು. ಯು ಆರ್ ಕಾಲ್ಡ್ ಬೈ ಗಾಡ್. ಕಮ್ ಆನ್, ಪಕ್ಕದವರಿಗೆ ಯು ಆರ್ ಕಾಲ್ಡ್ ಬೈ ಗಾಡ್. ಆತನಿಂದ ಕರೆಸಿಕೊಂಡವರಾದ ನಿರೀಕ್ಷಿಸುವ ಪದವಿ. ನಿರೀಕ್ಷೆ ಅಂದ್ರೆ ಬ್ಲೂ ಪ್ರಿಂಟ್, ಪಿಕ್ಚರ್. ನಿಮ್ಮ ಬಗ್ಗೆ ನಿಮಗೆ ಗೊತ್ತಾಗುವುದು. ಐ ಆಮ್ ಕಾಲ್ಡ್ ಬೈ ಗಾಡ್, ಐ ಆಮ್ ನಾಟ್ ಆರ್ಡಿನರಿ. ಯು ಆರ್ ನಾಟ್ ಆರ್ಡಿನರಿ. ಪಕ್ಕದವ್ರು ನೀನು ಸಾಮಾನ್ಯವಾದವನಲ್ಲ, ಪಕ್ಕದವರಿಗೆ ನೀನು ಸಾಮಾನ್ಯವಾದವನಲ್ಲ, ನೀನು ದೇವರಿಂದ ಕರೆಯಲ್ಪಟ್ಟವನು. ಯು ಆರ್ ಕಾಲ್ಡ್. ನೀನು ಸುಮ್ಮನೆ ಬಂದವನಲ್ಲ, ದೇವರಿಂದ ಕರೆಯಲ್ಪಟ್ಟವನು. ದೇವರು ನಿನ್ನನ್ನು ಕರೆದಿದ್ದಾನೆ. ಯಾವುದಕ್ಕೆ ಕರೆದಿದ್ದಾನೆ? ತನ್ನ ಮಗನ ಅನ್ಯೋನ್ಯತೆಗೆ ಕರೆದಿದ್ದಾನೆ, ಫೆಲೋಶಿಪ್ಗೆ ಕರೆದಿದ್ದಾನೆ, ಶೇರ್ ಹೋಲ್ಡರ್ ಆಗಿ ಕರೆದಿದ್ದಾನೆ, ಕೊಯಿನೋನಿಯನ್ ಆಗಿ ಕರೆದಿದ್ದಾನೆ, ಪಾರ್ಟ್ನರ್ ಆಗಿ ಕರೆದಿದ್ದಾನೆ, ಅಥಾರಿಟಿ ಶೇರ್ ಮಾಡಿದ್ದಾನೆ, ಡೊಮಿನಿಯನ್ ಶೇರ್ ಮಾಡಿದ್ದಾನೆ, ಡಿವಿನಿಟಿ ಶೇರ್ ಮಾಡಿದ್ದಾನೆ. ಅದಕ್ಕೆ ನೀವು ಕರೆಯಲ್ಪಟ್ಟ ಪದವಿ ಅಂತ. ದೇವ ಜನರೆಂಬ ಆತನ ಸ್ವಾಸ್ಥ್ಯ. ಯಾರ ಸ್ವಾಸ್ಥ್ಯ? ಪ್ರಾಪರ್ಟಿ. ದೇವ ಜನರೆಂಬ ಪಕ್ಕದವರಿಗೆ ನೀನು ಆತನ ಪ್ರಾಪರ್ಟಿ. ಕಮನ್, ನೀನು ಆತನ ಸೊತ್ತು, ಆತನ ಆಸ್ತಿ, ಆತನ ಪ್ರಾಪರ್ಟಿ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ರೈಟ್? ಯು ಆರ್ ದ ಪ್ರಾಪರ್ಟಿ ಆಫ್ ಗಾಡ್. ದೇವ ಜನರೆಂಬ ಆತನ ಸ್ವಾಸ್ಥ್ಯದ ಅಂದ್ರೆ ನಿನ್ನ ಮಹಿಮಾತಿಶಯ ಎಂಥದ್ದೆಂಬುದನ್ನು, ನೆಕ್ಸ್ಟ್ ಎಂಥದ್ದೆಂಬುದನ್ನು ನಂಬುವವರಾದ, ಎಲ್ಲರಲ್ಲೆಲ್ಲ ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮ ಎಷ್ಟು ಅತಿಶಯವಾದೆಂಬುದನ್ನು ನೀವು ತಿಳಿದುಕೊಳ್ಳುವಂತೆ ಅನುಗ್ರಹಿಸಲಿ. ಇದನ್ನು ಪ್ರಾರ್ಥನೆ ಮಾಡುವಾಗ ಹೇಳ್ಬೇಕು, ನಾನು ತಿಳಿದುಕೊಳ್ಳುವಂತೆ ಅನುಗ್ರಹಿಸಿ. ನೀವು ತಿಳಿಬೇಕು. ಪ್ರಾರ್ಥನೆ ಅಂತ ಹೇಳಿದರೆ ಆತನನ್ನು ತಿಳಿಯುವುದು. ಆತನನ್ನು ತಿಳಿಯುವುದಂದ್ರೆ ನೀವು ನಿಮ್ಮನ್ನು ತಿಳಿಯುವುದು. ಒಬ್ಬನೇ ಸತ್ಯ ದೇವರಾದ ನಿನ್ನನ್ನು ಆತನು ಕಳುಹಿಸಿದ ಮಗನಾದ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ. 17ನೇ ವಚನ, ಗಾಸ್ಪಲ್ ಆಫ್ ಜಾನ್. ಒಬ್ಬನೇ ಸತ್ಯದೇವರಾದ ನಿನ್ನನ್ನು ನೀನು ಕಳಿಸಿದ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ. ದಟ್ ಈಸ್ ಲೈಫ್. ನಂಬುವರಾದ ಹೇಳ್ರಿ, ನಂಬುವರಾದ. ಕಮನ್ ಹೇಳ್ರಿ, ನಂಬುವರಾದ. ಎಲ್ಲರೂ ಒಳಗಿಂದ ಹೇಳ್ರಿ, ನಾನು ನಂಬುತ್ತೇನೆ. ನಂಬುವರಾದ ನನ್ನಲ್ಲಿ ಸಾಧಿಸುವ ಪರಾಕ್ರಮ ಎಷ್ಟು ಅತಿಶಯವಾದ್ದು, ಎಷ್ಟು ಮಹಿಮೆ ಉಳ್ಳದು, ಎಷ್ಟು ಪ್ರಭಾವವುಳ್ಳದು, ಎಷ್ಟು ಅಧಿಕಾರವುಳ್ಳದು ಎಂದು ತಿಳಿದುಕೊಳ್ಳುವಂತೆ ತಂದೆ ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನನಗೆ ಅನುಗ್ರಹ ಮಾಡಿದ್ದಿ. ನೆಕ್ಸ್ಟ್ ಹೇಳ್ರಿ, ಆತನ ಬಲಾತಿಶಯವು. ಹೇಳ್ರಿ, ಆತನ ಬಲಾತಿಶಯವು ಎಷ್ಟು ಮಹತ್ತಾದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದೆ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ, ಅಂದರೆ ಕ್ರಿಸ್ತನೊಂದಿಗೆ ನಿನ್ನನ್ನು ಬದುಕಿಸಿ. ಶಿರಸ್ಸು ಮತ್ತೆ ದೇಹ ಒಂದೇ, ರೈಟ್? ಆತನು ಶಿರಸ್ಸು, ನೀವು ದೇಹವಾಗಿದ್ದೀರಿ, ನೀವು ದೇಹದಲ್ಲಿ ಹುಟ್ಟಿದ್ದೀರಿ. ರಲ್ಮ್ ಆಫ್ ದ ಸ್ಪಿರಿಟ್ ಅಲ್ಲಿ ಗಾಡ್ ಇಸ್ ಕಾಲಿಂಗ್ ಯು ಆರ್ ಇಸ್ ಬಾಡಿ. ಅದಕ್ಕೆ ಸೌಲನೆ ಯಾಕೆ ನಾನು ಹಿಂಸಿಸ್ತೆ ಅಂತ ಕೇಳಿದ. ಯಾಕೆ ಕ್ರೈಸ್ತರನ್ನು ಹಿಂಸಿಸ್ತೆ ಅಂತ ಕೇಳಲಿಲ್ಲ.
ಏಸು ಎಕ್ನಾಲಜ್ ಮಾಡಿದಾಗ ಸೌಲನೇ ಕೇಳಿದ, ಸೌಲನೇ ಸೌಲನೇ ಯಾಕೆ ನನಗೆ ಹಿಂಸಿಸ್ತಿ? ನಿಮಗೆ ಕೈಗೆ ಯಾರಾದರೂ ಚಿಮಟೆ ತೆಗೆದರೆ ಕೇಳುದಿಲ್ವ, ಯಾಕೆ ನನಗೆ ಟಾರ್ಚರ್ ಕೊಡ್ತಿ ಅಂತ? ಚಿಮಟೆ ಯಾಕೆ ತೆಗಿತೆ ಕೇಳುದಿಲ್ವಾ? ಏಸು ಅದೇ ಕೇಳಿದ, ಯಾಕೆ ನನ್ನನ್ನು ಹಿಂಸಿಸ್ತಿ? ಅದಕ್ಕೆ ಒಬ್ಬರು ಹೋರಾಟ ಮಾಡಿದ, ಒಬ್ಬರಿಂದ ಒಬ್ಬರು ನಾಶವಾದಿರಿ. ಈ ಕೈಗೆ ಯಾರು ಡ್ಯಾಮೇಜ್ ಮಾಡುವುದಿಲ್ಲ. ಐಕ್ಯತೆ ಬರುವುದು ಯಾವಾಗ ಅಂತ ಹೇಳಿದ್ರೆ, ಎಲ್ಲರೂ ಐಕ್ಯತೆಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಈ ರೆವಲ್ಯೂಷನ್ ಬಂದ್ರೆ ತನ್ನಷ್ಟಕ್ಕೆ ಐಕ್ಯತೆ ಬರ್ತದೆ. ಅವರಿಗೆ ಕ್ರಿಸ್ತನ ದೇಹದ ಕುರಿತಾಗಿ ಐಕ್ಯತೆ ಬಂದ್ರೆ, ಈ ಡಿನಾಮಿನೇಷನ್ ಮೆಂಟಾಲಿಟಿಯನ್ನು ಬಿಟ್ಟು ಅದನ್ನು ಟೀಚ್ ಮಾಡದೆ, ಯಾವಾಗಲೂ ಕ್ರಿಸ್ತನಲ್ಲಿ, ಕ್ರಿಸ್ತನ ಸಂಬಂಧ, ಕ್ರಿಸ್ತನ ದೇಹದಲ್ಲಿ ಯಾರು ನೀವು ಆಗಿದ್ದೀರಿ ಅದನ್ನು ಪ್ರೀಚ್ ಮಾಡಿದರೆ, ಕ್ರಿಸ್ತನ ನೀವು ಅಂಗಗಳಾಗಿ ಪ್ರೀಚ್ ಮಾಡಿದರೆ, ಯೂನಿಟಿ ತನ್ನಷ್ಟಕ್ಕೆ ಇರ್ತದೆ. ತಿಳುವಳಿಕೆ ಬಂತು ಅಂತ ಹೇಳಿದ್ರೆ ಯೂನಿಟಿ ತನ್ನಷ್ಟೇ ಇರ್ತದೆ. ಆತನ ಬಲಾಶ್ರೇಷ್ಠ ಮಾತನ್ನು ಕ್ರಿಸ್ತನ ತೋರಿ ಬಂದೆ, ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನ ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆ, ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡು, ಅಂದರೆ ನಿಮ್ಮನ್ನೆಲ್ಲರನ್ನು, ಕ್ರಿಸ್ತನಲ್ಲಿರುವ ನಮ್ಮನ್ನು ಆತನೊಂದಿಗೆ ಪರಲೋಕದಲ್ಲಿ ಆಸನರೂಢನಾಗಿ ಮಾಡಿದಾನೆ. ರೈಟ್? ಹಲೋ, ಇದ್ದೀರಾ ಇಲ್ಲಿ? ಇದು ನಾನು ಬೋಧಿಸ್ಲಿಕ್ಕೆ ಹೋದರೆ ಗಂಟೆಗಟ್ಟಲೆ ಹೋಗ್ತದೆ. ನಾನು ಇದನ್ನು ಪ್ರಾರಂಭ ಮಾಡಿದೆ ಮಾತ್ರ. ಇಟ್ಸ್ ಅ ರಿಯಾಲಿಟಿ. ಅದಕ್ಕೆ ಅಪೋಸ್ತಲ ಪೌಲ್ ಅಲ್ಲಿ ಎಫೆಸರಿಗೆ ಬರ್ತಾನೆ. ನಾನು ಶಾರ್ಟ್ ಆಗಿ ಮುಗಿಸುವ ಮುಂಚೆ ಅಲ್ಲಿ ಆತನು ಪ್ರಾರ್ಥನೆ ಮಾಡುತ್ತಾನೆ. ಆತನು ಸಭೆಗೆ ವರಗಳನ್ನು ಕೊಟ್ಟನು. ದೇ ಆರ್ ಗಿಫ್ಟ್. ಯಾಕೆ ವರಗಳನ್ನು ಕೊಟ್ಟನು? ಕೆಲವರು ಅಪೋಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸುವಾರ್ಥಕರನ್ನಾಗಿಯೂ, ಸಭಾಪಾಲಕರ ಮತ್ತು ಬೋಧಕರನ್ನಾಗಿ ಅನುಗ್ರಹಿಸಿದನು ಅಂತ ಹೇಳ್ತಾರೆ. ಯಾಕೆ ಅನುಗ್ರಹಿಸಿದನು? ದೇ ಆರ್ ಗಿಫ್ಟ್ ಟು ದ ಬಾಡಿ ಆಫ್ ಕ್ರೈಸ್ಟ್. ಅವರಷ್ಟಕ್ಕೆ ಪಾಸ್ಟರ್ ಆಗಲಿಕ್ಕೆ ಆಗುವುದಿಲ್ಲ. ಪಾಸ್ಟರ್ ಇಸ್ ಎ ಕಾಲಿಂಗ್. ಆ ಕಾಲಿಂಗ್ಗೆ ದೇವರು ಕೃಪೆ ಕೊಡುತ್ತಾನೆ. ಆಗ ಅದು ಸ್ಮೂತ್ ಆಗಿ ನಡೆಯುತ್ತದೆ. ಇಲ್ಲದ್ರೆ ಎಲ್ಲರಿಗೆ ಮೆಚ್ಚಿಸಬೇಕಾಗ್ತದೆ. ದೇವರ ಕರೆ ಇಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ಪಾಲಿಶ್ ಹೊಡೆಯಬೇಕಾಗ್ತದೆ. ದೇವರ ಕರೆ ಇದ್ದರೆ ರೈಟ್ ಆಗಿ ಗದರಿಸಿ ಕ್ಲಿಯರ್ ಮಾಡುತ್ತೆ. ನಮಗೆ ಯಾರು ಆಧಾರ ಅಲ್ಲ, ನಮಗೆ ಆಧಾರ ದೇವರು. ಹಲೋ, ರೈಟ್? ದೇವರು ನಮಗೆ, ಈಗೋ ನನ್ನ ಸೇವಕ, ಆತನಿಗೆ ನಾನು ಆಧಾರ. ಓದಿರಿ ಅಲ್ಲಿ 4ನೇ ಅಧ್ಯಾಯ 11ನೇ ವಚನ 12ನೇ ವಚನ ಓದಿ. 13ನೇ ವಚನ, ಅಲ್ಲಿ 13ನೇ ವಚನ ಕೆಳಗಿದೆ. ನಾವೆಲ್ಲರೂ ಹೇಳಿ, ನಾವೆಲ್ಲರೂ 12ನೇ ವಚನದಿಂದ ಓದು. 12. ಆತನು ಕೆಲವರನ್ನು ಅಪೋಸ್ತಲರನ್ನಾಗಿ, ಕೆಲವರನ್ನು ಪ್ರವಾದಿಗಳನ್ನಾಗಿ, ಕೆಲವರನ್ನು ಸುವಾರ್ತಿಕರನ್ನಾಗಿ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ ಉಪದೇಶಿಗಳನ್ನಾಗಿ ಅನುಗ್ರಹಿಸ್ತಾನೆ. ನೆಕ್ಸ್ಟ್, ನಾವೆಲ್ಲರೂ ಹೇಳಿ, ನಾವೆಲ್ಲರೂ ಪಕ್ಕದವರಿಗೆ, ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದ. ದಿಸ್ ನಾಟ್ ಎ ಸೆನ್ಸ್ ನಾಲೆಜ್. This is not a sense knowledge. This is a spiritual knowledge. ನಿನ್ನ ಕಣ್ಣುಗಳು ಬೆಳಗಲ್ಪಡುತ್ತವೆ. ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ 3 ಸಂಗತಿಗಳು. 13ನೇ ವಚನ ಹೇಳ್ತದೆ, ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸ, ಸಭೆಯ ಸೇವೆಗೋಸ್ಕರ, ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರ. ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಗೋಸ್ಕರವು, ಸಭೆಯ ಸೇವೆಗೋಸ್ಕರವು, ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವು ಆತನು ಇವರನ್ನು ಅನುಗ್ರಹಿಸಿದನು. ಸಭೆಗೆ ಸಿಂಬಳ ಹೊರಿಸಲಿಕ್ಕೆಲ್ಲ, ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರಲಿಕ್ಕೆ, ಸಭೆಯ ಸೇವೆಗೆ. ಕ್ರಿಸ್ತನ ದೇಹ ಯಾರು? ನಾವು ಪರಸ್ಪರ ಒಬ್ಬರಿಗೊಬ್ಬರು ಅಂಗಗಳು. ಕ್ರಿಸ್ತನ ದೇಹ ಏನಾಗಬೇಕು? ಅಭಿವೃದ್ಧಿ ಆಗಬೇಕು, ಗ್ರೋ ಆಗಬೇಕು, ಎಡಿಫೈ ಆಗಬೇಕು, ಸ್ಟ್ರೆಂಥನ್ ಆಗಬೇಕು. ಆತನು ಇವರನ್ನು ಅನುಗ್ರಹಿಸ್ತಾನೆ. ನೆಕ್ಸ್ಟ್ 4ನೇ ವಚನ 14. ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರ್ದು. ಕೂಸುಗಳಿಗೆ ಗೊತ್ತಿರುವುದಿಲ್ಲ. ಕೂಸುಗಳಿಗೆ ಏನಾದರೂ ಕರೆಕ್ಷನ್ ಕೊಟ್ಟರೆ ನಮ್ಮನ್ನು ಕಂಟ್ರೋಲ್ ಮಾಡ್ತಾರ, ನಮ್ಮ ಸ್ವಾತಂತ್ರ್ಯ ನಮಗಿಲ್ವಾ? ಮಗುವಿಗೆ ಪಿನ್ ಮುಟ್ಟಬೇಡ ಅಂತ ಹೇಳಿದ್ರೆ ನಮ್ಮ ಸ್ವಾತಂತ್ರ್ಯ ನನಗಿಲ್ವಾ? ಪಿನ್ ಮುಟ್ಟಿದ್ರೆ ಏನಾಗ್ತದೆ? ಪಿನ್ ಮುಟ್ಟಿದ್ರೆ ಸಿಕ್ಕಿಕೊಳ್ಳುತ್ತದೆ. ಇಲ್ಲಿ ನೀನು ಬದುಕಬೇಕಂತ ಪಾಲಕರು ಏನು ಮಾಡ್ತಾರೆ? ಪ್ರೊಟೆಕ್ಟ್ ಮಾಡ್ತಾರೆ.
ಎಂಕಲಿನ ಜೋಕುಲೆನ್ ತೂಪೇರ ಎಂಕಲಿಗೆ ಎಂಚನ ಮಗಳು ಕಂಟ್ರೋಲ್ ಮಾಡ್ಪನೆ ಮಗು ಅನಿಸ್ತದೆ, ರೈಟ್? ಹಲೋ, ಕೇಳ್ತಾ ಇದ್ದೀರಾ? ಹಲೋ, ನೀವು ಮಗು ಬೆಳೀತಿರೋ 1 ವರ್ಷದ ಮಗುವಿನ ಹತ್ತಿರ ಎಷ್ಟೆಷ್ಟು ಸಂಗತಿಗಳನ್ನು ಅಡಗಿಸಿಡ್ತೀರಿ. ಮೊಬೈಲ್ ಚಾರ್ಜರ್ ಇಡ್ತೀರಿ, ಪಿನ್ಗಳನ್ನು ಇಡ್ತೀರಿ, ಕಾಯಿನ್ಗಳನ್ನು ಇಡ್ತೀರಿ, ಅಥವಾ ಯಾವುದಾದ್ರೂ ಮೊಬೈಲ್ ಯಾವುದು ಚಿಕ್ಕ ಚಿಕ್ಕ ಬ್ಯಾಟ್ರಿಗಳು, ಅದು ಸೆಲ್ಗಳು ಇದ್ದೀರಿ, ಅದನ್ನು ಇಮಿಡಿಯೇಟ್ಲಿ ಸೈಡಲ್ಲಿ ಇಡ್ತೀರಿ, ಕಾಸ ಸೈಡಲ್ಲಿ ಇಡ್ತೀರಿ. ಯಾಕಂದರೆ ಸಿಕ್ಕಿದೆಲ್ಲ ಬಾಯಿಗೆ ಆಗ್ತದೆ. ಅದಕ್ಕೆ ಒಂದೇ ಗೊತ್ತು, ತಿನ್ನಲಿಕ್ಕೆ. ಕೂಸಿಗೆ ಗೊತ್ತಿರೋದು ತಿನ್ನಲಿಕ್ಕೆ. ಸರಿಯಾಗಿ ಪ್ರೊಟೆಕ್ಟ್ ಮಾಡದ ಪಾಲಕರಿದ್ದರೂ ಡೆಡ್ ಆಗ್ತದೆ ಅದು. ಒಂದು ಮಗುವಿನಿಂದ ಇನ್ನೊಂದು ಮಗುವಿಗೆ ಕೂಡ ಪ್ರೊಟೆಕ್ಟ್ ಮಾಡ್ತಾರೆ. ಯಾಕೆ? ಮಕ್ಕಳನ್ನು ಬಿಟ್ಟು ಹೋಗುವುದಿಲ್ಲ. ಏನಾಗ್ತದೆ? ಆಚೆ ಹೋದ ನಂತರ ಇದು ಚಿಮಟೆ ತೆಗಿತದೆ ಟಕ್ ಅಂತ. ನನಗೊಂದು ವಿಷಯ ಗೊತ್ತು. ಮಕ್ಕಳನ್ನು ಬಿಟ್ಟರು, 1.5 ವರ್ಷದ ಮಗು, ಇನ್ನೊಂದು ಮಗು ಅದಕ್ಕೆ ಬಾಳೆಹಣ್ಣು ಕೊಟ್ಟಿತ್ತು, ಅದು ಸಿಕ್ಕಿಕೊಂಡು ಮತ್ತೆ ಹಾಸ್ಪಿಟ್ಲಿಗೆ ಕೊಂಡೋದು. ಮಕ್ಕಳು ಸರ್ ನಮ್ಗೆ ಆಟ ಆಡ್ಲಿಕ್ಕೆ ಸಹ ಬಿಡುದಿಲ್ಲ ಇವರು, ರೈಟ್? ಇದ್ದೀರಾ ಇಲ್ಲಿ? ನೀವು ಆಟ ಇಡಿ, ನಾವು ಇರುವಾಗ ಆಟ ಆಡಿ, ನೀವು ಆಟ ಆಡಬೇಡ್ರಿ. ಹಲೋ, ಇದ್ದೀರಾ ಇಲ್ಲಿ? ರೈಟ್? ನಾವಿನ್ನು ಮೇಲೆ ಕೂಸುಗಳಾಗಿರಬಾರದು. ಸಭೆಯಲ್ಲಿ ಬೋರ್ನಗೆನಾದವ ಯಾರು ಕೂಸಾಗಿರಬಾರದು, ಅವನು ಬೆಳೆಯಬೇಕು. ಅವನ ಸೆನ್ಸ್ ನಾಲೆಜಲ್ಲಿ ಅವನು ಅನಿಸ್ತಾನೆ ನಾನು ತುಂಬ ಮೆಚೂರ್ ಆಗಿದ್ದೇನಂತ. ಬಟ್ ವಾಟ್ ಅಬೌಟ್ ಯುವರ್ ಸ್ಪಿರಿಚುವಲ್ ನಾಲೆಜ್? ಐಕ್ಯತೆ ಬರಬೇಕಾದ್ರೆ ನಾವು ನಂಬಿಕೆಯಿಂದಲೂ ದೇವಕುಮಾರನ ವಿಷಯದಲ್ಲಿ ಉಂಟಾಗುವ ಜ್ಞಾನದ ಐಕ್ಯತೆ, ರೆವಲೇಷನ್ ಸಿಕ್ಕಿದ್ರೆ ಮಾತ್ರ ಐಕ್ಯತೆ. ಅಂದ್ರೆ ಇಬ್ಬರು ಕೂಡ ಎಲಿಷಾ ನೋಡಿದಾಗೆ ನೋಡ್ತಾರೆ, ಇಲ್ಲಾದ್ರೆ ಎಲಿಷಾ ಗೇಜಿ. ಅಲ್ಲಿ ಡಿವಿಷನ್, ಟು ವಿಷನ್. ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಇತ್ತ ಹೇಳ್ರಿ, ಅತ್ತಿತ್ತ ಹೇಳ್ರಿ, ಅತ್ತಿತ್ತ ಅಂದ್ರೆ ಸ್ಥಿರತೆ ಇರುವುದಿಲ್ಲ. 10 ವರ್ಷ ಹೋದ್ರು ಅವರು ಬೆಳೆಯುವುದಿಲ್ಲ, ಇದ್ದಾಗಿರುತ್ತೆ ಕನ್ಫ್ಯೂಷನ್ ಲೈಫ್. ಯಾಕೆ? ನೋ ಪ್ಲಾಂಟೆಡ್ ಇನ್ ಒನ್ ಪ್ಲೇಸ್. ಒಮ್ಮೆ ನೀವು ಪ್ಲಾಂಟ್ ಆದಿರಿ, ಒಮ್ಮೆ ನೀವು ಗ್ರೋ ಆದಿರಿ, ನೀತಿವಂತರು ಖರ್ಜೂರದ ಮರದಾಗಿ ಬೆಳೆಯುವರು, ಲೆಬನೋನ್ನ ದೇವದಾರ ವೃಕ್ಷದಾಗಿ ವೃದ್ಧಿಯಾಗುವರು. ದೇವರ ಆಲಯದಲ್ಲಿ ಮರಗಳಾಗಿ ನೆಡಲ್ಪಡುವುದಲ್ಲ, ಸಸಿಗಳಾಗಿ ನೆಡಲ್ಪಡುವವರು, ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು, ಖರ್ಜೂರದ ಮರದಾಗಿ ಬೆಳೆಯುವರು. ಲೆಬನೋನ್ನ ದೇವದಾರ ವೃಕ್ಷದಾಗಿ ಹೇಗೆ ಖರ್ಜೂರದ ಮರ ಮೇಲೆ ಹೋಗ್ತದೆ, ದೇವದಾರ ವೃಕ್ಷ ವೃದ್ಧಿ ಆಗ್ತದೆ, ಸುತ್ತಳತೆ ಎಲ್ಲ ಕವರ್ ಮಾಡುತ್ತದೆ. ಯು ಆರ್ ಗ್ರೋಯಿಂಗ್ ಅಂಡ್ ಸ್ಪ್ರೆಡಿಂಗ್, ಯು ಆರ್ ಗ್ರೋಯಿಂಗ್ ಅಂಡ್ ಸ್ಪ್ರೆಡಿಂಗ್. ನೀವು ವಿಸ್ತರಿಸಲ್ಪಡುತ್ತೆ, ನೀನು ಅನೇಕರಿಗೆ ನೆರಳಾಗುತ್ತೆ, ಅನೇಕರಿಗೆ ಆಶ್ರಯವಾಗುತ್ತೆ. ನೆಬೂಕದ್ನೆಚ್ಚರನು ಕನಸು ಕಂಡಿತು, ರೈಟ್? ಏನು? ದೊಡ್ಡ ಮರ, ಆ ಮರದ ನೆರಳಿಗೆ ಅನೇಕ ಹಕ್ಕಿಗಳು ಗೂಡು ಕಟ್ಟಿದ್ದವು. ಅದಕ್ಕೆ ಹೇಳ್ತೇನೆ, ಆ ದೊಡ್ಡ ಮರ ಯಾರೇ ಅಲ್ಲ, ನೀನೇ ಅರಸ, 127 ಸಂಸ್ಥಾನದ ಚಕ್ರವರ್ತಿಯಾಗಿ ಬೆಳೆದಿದ್ದೆ. ನಿನ್ನ ಆಶ್ರಯಕ್ಕೆ 127 ಸಂಸ್ಥಾನಗಳಿವೆ. ದೇವರು ನಿನ್ನನ್ನು ಮಾಡಿದ್ದಾನೆ. ಒಬ್ಬ ವಿಶ್ವಾಸಿ ಬೆಳೆಯುವುದಂದ್ರೆ ಅದೇ ರೀತಿ. ನೆಡಲ್ಪಟ್ಟ ವ್ಯಕ್ತಿ, ಒಂದು ಪ್ರೊಟೆಕ್ಷನ್ ಅಲ್ಲಿದ್ದ ವ್ಯಕ್ತಿ, ಆತನು ಬೆಳೆಯುತ್ತಾನೆ. ಒಂದು ಗಿಡವನ್ನು ನೆಟ್ಟಿ ಅದಕ್ಕೆ ಬೇಲಿ ಹಾಕದಿದ್ದರೆ, ಸರಿ ನೀರು ಹಾಕದಿದ್ದರೆ ಅದಕ್ಕೆ ಆಡು ಬಂದು ತಿಂತದೆ, ಚುಗುರ್ತದೆ, ಆಡು ತಿಂತದೆ, ನೆಕ್ಸ್ಟ್ ಚುಗುರಿತ್ತು, ನೆಕ್ಸ್ಟ್ 3 ಮಂದಿ ಪುನಃ ಆಡು ತಿಂತದೆ. ಅದರ ಕಂಡೆ ಮಾತ್ರ ಇಷ್ಟು ಬೆಳೆಯುತ್ತದೆ, ಅಂದ್ರೆ ಬುಡ ಮಾತ್ರ, ಅದು ದೂರಾಗಿ ಹೋಗ್ತದೆ, ಮೇಲೆ ಬೆಳೆಯುವುದಿಲ್ಲ. ಯಾಕೆ? ಆಡಿಗೆ ಡೋರ್ ಓಪನ್. ಒಮ್ಮೆ ಅದು ಬೆಳೆಯಿತು, ಮತ್ತೆ ಅದು ಆಡಿಗೆ ಅದರ ಕೊಂಬೆ ಎಲೆ ಎಟಕುವುದಿಲ್ಲ. ಆಡು ಬೇಕಾದ್ರೆ ನೆರಳಿಗೆ ಬರಬೇಕಷ್ಟೇ, ತಿನ್ಲಿಕ್ಕೆ ಬರಲಿಕ್ಕೆ ಆಗುದಿಲ್ಲ. ಇದು ಹಲೋ, ಇದು ನಿಮ್ಮ ಒಬ್ಬೊಬ್ಬರ ಕಂಡೀಷನ್. ಅದಕ್ಕೆ ಡೇವಿಡ್ ಹೇಳ್ತಾನೆ, ದುಷ್ಟರ ಆಲೋಚನೆ ನಡೆಯದೆ ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದ ಆನಂದ ಪಡುವನಾಗಿ ಹಗಲಿರುಳು ಧ್ಯಾನ ಮಾಡುವವನು. ಅವನು ಎಷ್ಟೋ ಧ್ಯಾನ ಅಂದರೆ ನೋಡುವವನು.
ಆತ್ಮಿಕತೆಯನ್ನು ನೋಡುವನು, ಯಾರ್ಯಾರು ತೋರಿಸಿದಾಗೆ ನೋಡುವನಲ್ಲ, ಯಾರ್ಯಾರನ್ನು ಅನುಸರಿಸಿ ನೋಡುವನಲ್ಲ. ದೇವರ ವಾಕ್ಯ ಏನು ತೋರಿಸ್ತದೆ ಅದೇ ಕನ್ನಡಿಯಲ್ಲಿ ನೋಡುವವನು, ಹಗಲು ಇರುಳು ನೋಡುವವನು, ಅವನು ಬ್ಲೆಸ್, ಅವನು ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರ, ಅದರ ಎಲೆ ಬಾಡುವುದಿಲ್ಲ, ತಕ್ಕ ಕಾಲದಲ್ಲಿ ಫಲ ಕೊಡುತ್ತಾನೆ. ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಅವರು ಸಫಲ ಆಗ್ತದೆ. ಯು ಆರ್ ಕನೆಕ್ಟಿಂಗ್ ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್. ಸೈತಾನ್ ಹೇಳ್ತಾನೆ, ರೈಟ್, ಯೋಬನ ಗ್ರಂಥದಲ್ಲಿ, ನೀನು ಅವನಿಗೂ ಯೋಬನಿಗೂ ಅವನ ಮನೆಗೂ ಬೇಲಿ ಹಾಕಿದಿ, ಅವನು ಕೈ ಹಾಕದ ಕೆಲಸವನ್ನು ನೀನು ಸಫಲಪಡಿಸಿದಿ. ಯು ನೆವರ್, ಹೇಳ್ರಿ, ಕಾಣುವಂಥದ್ದು ತಾತ್ಕಾಲಿಕ, ಕಾಣದಿರುವಂಥದ್ದು ಶಾಶ್ವತ. ಕಮರಡಿ, ಶಾಶ್ವತ. ಹೇಳ್ರಿ, ಶಾಶ್ವತ. ಕಾಣದಿರುವ ದೇವದೂತರು ನಿನ್ನೊಟ್ಟಿಗೆ ಶಾಶ್ವತವಾಗಿರ್ತದೆ. ಕಾಣುವಂಥ ದುರಾತ್ಮಗಳು, ಅವುಗಳಿಗೆ ನೆಲೆ ಇಲ್ಲ. ದೇಹದಲ್ಲಿರುವ ಸಿಕ್ನೆಸ್ಗಳಿಗೆ ನೆಲೆ ಇಲ್ಲ, ಗೆಡ್ಡೆಗಳಿಗೆ ನೆಲೆ ಇಲ್ಲ. ಅದು ಬಿಟ್ಟು ಹೋಗ್ತದೆ ವೆನ್ ಯು ಗ್ರೋ ಇನ್ ದ ಥಿಂಗ್ಸ್ ಆಫ್ ದ ಸ್ಪಿರಿಟ್. ನಿನ್ನ ಇನ್ನರ್ ಮ್ಯಾನ್ ಬೆಳೆಯದಿದ್ದರೆ ನಿನಗೆ ಎದುರಿಸಲಿಕ್ಕೆ ಆಗುವುದಿಲ್ಲ. ಬಿಟರ್ನೆಸ್, ಕಹಿ ಭಾವನೆ, ಅದು ಎದುರಿಸಲಿಕ್ಕೆ ಆಗುವುದಿಲ್ಲ. ದುರಾತ್ಮ 24/7 ಆಕ್ರಮಣ ಮಾಡ್ತಾನೆ. ದೆನ್ ಹಿ ವಿಲ್ ಬ್ರಿಂಗ್ ಸಿಕ್ನೆಸ್ ಇನ್ ಯೋರ್ ಬಾಡಿ. ನೆಕ್ಸ್ಟ್ ಸ್ಟೆಪ್, ನೀನು ಜ್ಞಾನವಂತನಾದರೆ ಪಾಸ್ಟರಿಗೆ ಲಾಭ ಅಲ್ಲ, ನಿನಗೇ ಲಾಭ. ರೈಟ್? ನಾವಿನ್ನು ಮೇಲೆ ಕೂಸುಗಳಾಗಿರಬಾರ್ದು. ದುರ್ಜನರ ವಂಚನೆಗೂ ದುರ್ಬೋಧರ ಕೊಯ್ತುಗಳಿಗೆ ಒಳಬಿದ್ದು ನಾನಾ ಉಪದೇಶದಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರು ಹಾಗಿರಬಾರದು. 15ನೇ ವಚನ, ಪ್ರೀತಿಯಿಂದ ಸತ್ಯವನ್ನು ಅನುಸರಿಸ್ತಾ ಬೆಳೆದು, ಪ್ರೀತಿಯಿಂದ ಸತ್ಯವನ್ನು ಅನುಸರಿಸ್ತಾ ಬೆಳೆದು ಎಲ್ಲ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. 16ನೇ ವಚನ, ಆತನೇ ಶಿರಸ್ಸು, ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲಾ ನರಗಳಿಂದ, ಹೇಳ್ರಿ, ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ, ಹೇಳ್ರಿ, ಪ್ರತಿ ಅಂಗದಿಂದ, ಹೇಳ್ರಿ, ನಾನು ಅಂಗವಾಗಿದ್ದೇನೆ. ಪ್ರತಿ ಅಂಗ, ಎವ್ರಿ ಅಂಗ, ಪ್ರತಿ ಅಂಗ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಅಂಗ ಪ್ರಾಮುಖ್ಯವಾದ ಸಭೆಯಲ್ಲಿ. ಪ್ರತಿ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತದೆ. ದ ಬಾಡಿ ಆಫ್ ಕ್ರೈಸ್ಟ್ ವಿಲ್ ಗ್ರೋ. ಕ್ರಿಸ್ತನು ಬರುತ್ತಾನೆ ಇಂಥ ಸಭೆಗೋಸ್ಕರ, ಮುದಿ ಸಭೆಗೋಸ್ಕರ ಅಲ್ಲ, ಸೋಲಲ್ಪಟ್ಟ ಸಭೆಗೋಸ್ಕರ ಅಲ್ಲ, ಸುಕ್ಕು ಮಚ್ಚೆ ಕಳಂಕ ಇಲ್ಲದ ನಿರ್ದೋಷವುಳ್ಳ ಪರಿಶುದ್ಧವುಳ್ಳ ಮಹಿಮೆಯುಳ್ಳ ಅಧಿಕಾರವುಳ್ಳ ಸಭೆಗೋಸ್ಕರ ಆತನು ಬರುತ್ತಾನೆ. ಹಾಗಾದ್ರೆ ದೇವರ ಇನ್ಸ್ಟ್ರಕ್ಷನ್ ಏನು ಹೇಳ್ತದೆ ಆ ಸತ್ಯವನ್ನು ಅನುಸರಿಸಬೇಕು. ಕಮ, ನಾವೆಲ್ಲ ನಿಂತ್ಕೊಳ್ಳುವ. ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಈ ಪ್ರಾರ್ಥನೆಯನ್ನು ಎವ್ರಿ ಡೇ ನೀವು ಮಾಡ್ರಿ. ಪ್ರಾರ್ಥನೆ ಅಂತ ಹೇಳಿದರೆ ದೇವರನ್ನು ತಿಳಿಯುವಂಥದ್ದು. ಇಟ್ ಇಸ್ ದ ರಿಲೇಶನ್ಶಿಪ್ ವಿತ್ ಗಾಡ್. ಪ್ರಾರ್ಥನೆ ಅಂತ ಹೇಳಿದರೆ ಅದು ಕೊಡು, ಇದು ಕೊಡು, ಇದು ಕೊಡು, ಅದು ಕೊಡು, ಅದು ಅಲ್ಲ. ನೀವು ತಿಳಿದಾಗ ಎಲ್ಲ ಸಂಗತಿ ಅಲ್ಲೇ ಇದೆ. ನಿಮ್ಮ ಆರೋಗ್ಯ ನಿಮ್ಮಲ್ಲಿ ಇದೆ, ಜಯ ನಿಮ್ಮಲ್ಲಿ ಇದೆ. ತಿಳಿಯಿರಿ. ತಿಳಿಬೇಕಾದರೆ ರೈಟ್ ವರ್ಡ್ಗಳನ್ನು ಕೇಳಬೇಕು, ಪ್ರಾರ್ಥನೆಯನ್ನು ಮಾಡಬೇಕು. ಯಾಕೆ ಪ್ರಾರ್ಥನೆ ಮಾಡಬೇಕು? ನಿಮ್ಮ ಮನೋನೇತ್ರಗಳು ಬೆಳಗುವಂತೆ. ನೀವು ಬೆಳಗುವುದಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಕಣ್ಣುಗಳು ಡಲ್ ಆಯ್ತು ಅಂತೇಳಿ ಸ್ಪಿರಿಚುವಲಿ, ಆಗ ನಿಮ್ಮ ಒಳಗಿಂದ ಸ್ತೋತ್ರ ಬರುವುದಿಲ್ಲ. ಬಾಯಟ ಸ್ತೋತ್ರ ಬರಬಹುದು. ಸ್ತೋತ್ರ ಎಂದು ಹಾಡುವೆನು ದೇವಾ ರಾಜ. ಮತ್ತೆ ಎಲ್ಲಿ ಮನಸಾರೆ? ಹೃದಯದಲ್ಲಿ ಪ್ರಕಟಣೆ ಇಲ್ಲ, ಮನಸಾರೆ. ಅದು ಭಾವಗೀತೆ ಹಾಡಿದಾಗೆ ಆಗ್ತದೆ. ನಾವು ಭಾವಗೀತೆಗಳನ್ನು ಹಾಡುವವರಲ್ಲ. ಸ್ತೋತ್ರ ಎಂಬುವಂಥದ್ದು ನಮ್ಮ ಒಳಗಿಂದ ಬರಬೇಕು. ಸ್ತೋತ್ರ ಎಂಬುವಂಥದ್ದು ಅದು ಹುಟ್ಟಬೇಕು. ನಾನು ಸ್ತೋತ್ರವನ್ನು ಹುಟ್ಟಿಸುವನಂತ ಬೈಬಲ್ ಹೇಳ್ತದೆ. ರೈಟ್? ಅದು ಒಳಗಿಂದ ಹುಟ್ಟಬೇಕು. ದೆನ್ ಯು ವಿಲ್ ಸಿ ದ ಲೈಫ್. ಆತನ ಮೊಲೆ ಕೂಸುಗಳು ಮತ್ತು ಬಾಲಕರ ಬಾಯಿಂದ ಬಲವಾದ ಸ್ತೋತ್ರವನ್ನು ಉಂಟು ಮಾಡಿ ನಿನಗೆ ಮುಯಿ ತೀರಿಸುವರ ಬಾಯನ್ನು ಕಟ್ಟಿದ ಅಂತ ಬೈಬಲ್ ಹೇಳ್ತದೆ. ನೀವು ಸೈತಾನ ಬಾಯನ್ನು ಕಟ್ಟುತ್ತೀರಿ. ಯು ವಿಲ್ ಸ್ಟಾಪ್ ದಟ್ ವಾಯ್ಸ್. Voice of discouragement, voice of bitterness, voice of hatred, voice of fear, voice of death, voice of rejection, voice.
ಎಲ್ಲ ಸ್ವರಗಳನ್ನು ನೀವು ಮುಚ್ಚುತ್ತೀರಿ ಸ್ತೋತ್ರ ಮಾಡಿದಾಗ. ಯಾವಾಗ ಆ ಸ್ವರವನ್ನು ಕೇಳಿ ನೀವು ಗುಣಗುಟ್ಟಿದ್ದೀರಿ, ಡೋರ್ ಓಪನ್ ಮಾಡುತ್ತೀರಿ. ದುರಾತ್ಮನಿಗೆ, ಡಿಸ್ಟ್ರಕ್ಷನ್ಗೆ ಡೋರ್ ಓಪನ್ ಮಾಡುತ್ತೀರಿ. ಅರ್ಥ ಆದವರು ಒಂದು ಚಪ್ಪಾಳೆ ತಟ್ಟಿ. ಅರ್ಥ ಆದವರು ಮಾತ್ರ. Holy, come on, lift up it. Holy are you, Lord God Almighty. Worthy is the Lamb, worthy is the Lamb. You are holy. ಹೃದಯಪೂರ್ವಕವಾಗಿ ಹೇಳುವ, Holy, holy are you, Lord Almighty. Worthy is the Lamb, worthy is the Lamb. You are holy. ಪ್ರೇರೆ, ನಮ್ಮ ಹೊರಗಿನ ಕಣ್ಣುಗಳನ್ನು ನಾವು ಮುಚ್ಚುವ, ಒಳಗಿನ ಕಣ್ಣುಗಳನ್ನು ನಾವು ತೆರೆಯುವ. ವಾಕ್ಯ ಎಂಬ ಕನ್ನಡಿಯಲ್ಲಿ ನಮ್ಮನ್ನು ನಾವು ನೋಡುವ. ಆತನ ವಾಕ್ಯ ಹೇಳುತ್ತದೆ, ನೀವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತ ನಿಮ್ಮ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಎಲ್ಲಿವರೆಗೆ ನಿಮ್ಮನ್ನು ನೀವು ತಿಳಿತೀರಿ ಅಲ್ಲಿವರೆಗೆ ನೋಡಿರಿ, ನೋಡಿರಿ, ಒಳಗಿನ ಕಣ್ಣುಗಳಿಂದ ನೋಡಿರಿ. ಕರ್ತ ನಿಮ್ಮ ಕಣ್ಣುಗಳನ್ನು ಬೆಳಗಿಸಲೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಜ್ಞಾನವುಳ್ಳ ಪ್ರಕಟನ ಆತ್ಮವನ್ನು ಕೊಟ್ಟು ನಿಮ್ಮ ಮನೋನೇತ್ರಗಳನ್ನು ಆತನು ಬೆಳಗಿಸುವನಾಗಿದ್ದಾನೆ. ಯು ವಿಲ್ ರಿಸೀವ್ ದ ಲೈಟ್ ಥ್ರೂ ಐಸ್. ಕಿತ್ತು ಹಾಕಲು, ಹಾಳು ಮಾಡಲು, ಕೆಡವಿ ಹಾಕಲು, ನಾಶ ಮಾಡಲು, ಕಟ್ಟಲು, ನೆಡಲು ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ಜೆರೆಮಯ. ನೆಕ್ಸ್ಟ್ ದೇವರು ಹೇಳ್ತೇನೆ, ಜೆರೆಮಯ ಏನ್ ನೋಡ್ತಾ ಇದೆಯಾ? ಏನ್ ನೋಡ್ತಾ ಇದೆಯಾ? ಚಂಚಲ ಮರದ ರೆಂಬೆಯನ್ನು ನೋಡ್ತಾ ಇದ್ದೇನೆ. ದೇವರು ಹೇಳ್ತೇನೆ, ಸರಿಯಾಗಿ ನೋಡಿದಿ, ನಾನು ನೋಡಿದ ಹಾಗೆ ನೀನು ನೋಡ್ತಾ ಇದ್ದಿ. ಓ, ದೇವರು ನೋಡಿದ ಹಾಗೆ ನೋಡ್ರಿ. ದೇವರು ನಿಮ್ಮನ್ನು ನೋಡುವಾಗ ಸಿಕ್ಕಾಗಿ ನೋಡುವುದಿಲ್ಲ, ಆರೋಗ್ಯವಂತನಾಗಿ ನೋಡುತ್ತಾನೆ. ದೇವರು ನಿಮ್ಮನ್ನು ನೋಡುವಾಗ ಪರಾಕ್ರಮಶಾಲಿಯಾಗಿ ನೋಡುತ್ತಾನೆ. ದೇವರು ನಿಮ್ಮನ್ನು ನೋಡುವಾಗ ಜಯಶಾಲಿಗಳಾಗಿ ನೋಡುತ್ತಾನೆ. ದೇವರು ನಿಮ್ಮನ್ನು ನೋಡುವಾಗ ತನ್ನ ಮಕ್ಕಳಾಗಿ ನೋಡುತ್ತಾನೆ. ದೇವರು ನಿಮ್ಮನ್ನು ನೋಡುವಾಗ ಸಮೃದ್ಧಿ ಉಳ್ಳವರಾಗಿ ನೋಡುತ್ತಾನೆ. ಥ್ಯಾಂಕ್ ಯು ಫಾದರ್. ಹೇಳ್ರಿ, ಯೇಸುವಿನ ನಾಮದಲ್ಲಿ ನಾನು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ಜೀವಕ್ಕೆ ಸೇರಿದ್ದೇನೆ. ಹೇಳಿ, ನನ್ನ ಆತ್ಮವು ಕರ್ತನ ಆತ್ಮವು ಒಂದು ಆತ್ಮವಾಗಿದೆ. ಹೇಳ್ರಿ, ಕ್ರಿಸ್ತನಲ್ಲಿ ದೇವರ ಜೀವವು ನನ್ನ ಆತ್ಮದಲ್ಲಿದೆ, ನನ್ನ ಪ್ರಾಣದಲ್ಲಿದೆ, ನನ್ನ ಶರೀರದಲ್ಲಿದೆ, ನನ್ನ ಹೃದಯದಲ್ಲಿದೆ, ಅಂಗಾಂಗಗಳಲ್ಲಿದೆ, ಬೋನ್ಗಳಲ್ಲಿದೆ, ಎಲುಬುಗಳಲ್ಲಿದೆ, ರಕ್ತನಾಳಗಳಲ್ಲಿದೆ, ಶ್ವಾಸಕೋಶದಲ್ಲಿದೆ, ನನ್ನ ಕಿಡ್ನಿಯಲ್ಲಿದೆ, ಜಠರದಲ್ಲಿದೆ, ನನ್ನ ಕಣ್ಣುಗಳಲ್ಲಿ ದೇವರ ಜೀವವಿದೆ. ಯಾವ ರೋಗಕ್ಕೆ, ಯಾವ ಗೆಡ್ಡೆಗಳಿಗೆ, ಯಾವುದೇ ಕ್ಯಾನ್ಸರಿಗೆ ನನ್ನ ದೇಹದ ಮೇಲೆ ಅಧಿಕಾರ ಇಲ್ಲವೇ ಇಲ್ಲ. ಯೇಸುವಿನ ನಾಮದಲ್ಲಿ ಎಲ್ಲ ವ್ಯಾಧಿಗಳನ್ನು, ಎಲ್ಲ ಕಾಯಿಲೆಗಳನ್ನು ಈಗಲೇ ಬಿಟ್ಟು ಹೋಗಲಿ, ಗದರಿಸ್ತಾ ಇದ್ದೇನೆ. ಗೆಡ್ಡೆಗಳು ಕರಗಿ ಹೋಗಲಿ. ಯೇಸುವಿನ ನಾಮದಲ್ಲಿ ನಾನು ಆಜ್ಞಾಪಿಸ್ತಾ ಇದ್ದೇನೆ. ಎಲ್ಲ ಶರೀರಗಳೇ, ಎಲ್ಲ ದೇಹಗಳೇ, ಎಲ್ಲ ಹಾರ್ಟ್, ಪ್ಯಾಂಕ್ರಿಯಾ, ಬೋನ್, ಬ್ಯಾಕ್, ನಿಮಗೆ ಮಾತಾಡ್ತಾ ಇದ್ದೇನೆ, ಸ್ವಸ್ಥತೆಯನ್ನು ಹೊಂದಿಕೊಳ್ಳಿರಿ. ರಿಸೀವ್ ಯ ಹೀಲಿಂಗ್ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲಿ ನಿಮಗೆ ಪೇನ್ ಇದೆ, ಎಲ್ಲಿ ನಿಮಗೆ ನೋವಿದೆ, ಯಾರು ನೀವು ಆನ್ಲೈನಲ್ಲಿ ವೀಕ್ಷಿಸ್ತಾ ಇದ್ದೀರಿ, ಜಸ್ಟ್ ಅಲ್ಲಿ ಕೈ ಹಿಡಿಯಿರಿ ಮತ್ತು ನಿಮ್ಮ ಸ್ವಸ್ಥತೆಯನ್ನು ಹೊಂದಿಕೊಳ್ಳಿರಿ. ಎಲ್ಲ ಇನ್ಫೆಕ್ಷನ್ಗಳು, ಎಲ್ಲ ಗೆಡ್ಡೆಗಳು ಕರಗಿ ಹೋಗಲಿ, ಡಿಸ್ಟ್ರಾಯ್ ಆಗಲಿ ಯೇಸು ನಾಮದಲ್ಲಿ. ಕ್ಯಾನ್ಸರ್ ಡೈ ಇನ್ ದ ನೇಮ್ ಆಫ್ ಜೀಸಸ್. Back pain, I command to leave it in the name of Jesus. Uterus problem be healed in the name of Jesus. Kidney function normal in the name of Jesus. Lungs you function normal in the name of Jesus. Heart you function normal in the name of Jesus. Be prosper, be strong, be healthy. You are more than conqueror. Thank you Father. ತಂದೆ, ನಂಬಿಕೆಯಲ್ಲಿ ನಿನ್ನ ಮಾತುಗಳನ್ನು ನಾವು ಮಾತಾಡಿದ್ದೇವೆ.
ಭೂಮಿ ಆಕಾಶಗಳು ಅಳಿದು ಹೋಗುತ್ತವೆ, ನಿನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ವಿ ಗಿವ್ ಪ್ರೈಸ್ ಯು ಲಾರ್ಡ್. ಕಮ್ ಆನ್, ಕರ್ತನಿಗೊಂದು ಜೋರಾಗಿ ಸ್ತೋತ್ರ ಮಾಡುವ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಕಮ್ ಆನ್, ಪ್ರೈಸ್ ಹಿಮ್. ಥ್ಯಾಂಕ್ ಯು ಮಾಸ್ಟರ್. ತಂದೆ, ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್, 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 ಆಮೆನ್. ಪ್ರೈಸ್ ಗಾಡ್. ಓಕೆ, ನಾವು ಇನ್ನೊಂದು ಭಾಗಕ್ಕೆ ನಾವು ಬಂದಿದ್ದೇವೆ. ನಮ್ಮ ಕಾಣಿಕೆಯನ್ನು ನಾವು ತೆಗೆದುಕೊಳ್ಳುವ. ಲೆಟ್ ಅಸ್ ವರ್ಷಿಪ್ ಗಾಡ್ ವಿತ್ ಆಫರಿಂಗ್. ಆತನು ಬಿತ್ತುವವನಿಗೆ ಬೀಜವನ್ನು ಕೊಡ್ತಾನೆ. ನೀವು ಬಿತ್ತುವುದಂದರೆ ಕೊರತೆ ಮತ್ತು ದಾರಿದ್ರ್ಯದ ಆತ್ಮದ ಮೇಲೆ ನೀವು ಆಕ್ರಮಣ ಮಾಡುವಂಥದ್ದಾಗಿದೆ. ನೆಕ್ಸ್ಟ್, ನೀವು ಬಿತ್ತುವಂಥದ್ದು ದೇವರಿಗೆ ಇಷ್ಟ ಯಜ್ಞ, ಸುಗಂಧ ವಾಸನೆ. ಥ್ಯಾಂಕ್ ಯು ಫಾದರ್. ತಂದೆ, ಭೂಮಿ ಅದರಲ್ಲಿರುವ ಸಮಸ್ತವು ನಿನ್ನದಾಗಿದೆ. ನೀನು ಕೊಟ್ಟದನ್ನೇ ನಾವು ನಿನಗೆ ಕೊಡ್ತಾ ಇದ್ದೇವೆ. ನೀನು ಬಿತ್ತುವವನಿಗೆ ಬೀಜ, ಉಣ್ಣುವವನಿಗೆ ರೊಟ್ಟಿಯನ್ನು ಕೊಡುತ್ತೆ. ನೀನು ಕೊಟ್ಟ ಈ ಬೀಜವನ್ನು ನಾವು ಕೊಡ್ತಾ ಇದ್ದೇವೆ, ನಂಬಿಕೆಯಲ್ಲಿ, ಸಂತೋಷದಲ್ಲಿ ಕೊಡ್ತಾ ಇದ್ದೇವೆ. ಇದು ನಿನಗೆ ಇಷ್ಟ ಯಜ್ಞ, ಸುಗಂಧ ವಾಸನೆ, ಮೆಚ್ಚುಗೆ ಆದದ್ದು. ನಮ್ಮ ತಂದೆಯ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕ್ರಿಸ್ತ ಯೇಸುವಿನ ಮೂಲಕ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವನಾಗಿದ್ದಾನೆ. ಯು ಆರ್ ಬ್ಲೆಸ್ and fruitful in Jesus' name. Amen.